ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. CWMA ಕರ್ನಾಟಕದಿಂದ ತಮಿಳುನಾಡಿಗೆ 15 ದಿನಗಳ ಕಾಲ ಕಾವೇರಿ ನೀರನ್ನು ಬಿಡಬೇಕು ಅನ್ನೋ ಆದೇಶ ನೀಡಿದೆ. ಬಟ್ ಆಲ್ರೆಡಿ ನಮ್ಗೇನೆ ನೀರಿಲ್ಲ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಹೇಗೆ? ಹೀಗಾಗಿ ರಕ್ತ ಬೇಕಾದ್ರೂ ಕೊಡ್ತೀವಿ, ಆದ್ರೆ ನೀರು ಕೊಡಲ್ಲ ಅಂತ ಮಂಡ್ಯ ಹಾಗೂ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ನಾವು ರೈತರ ಪರವಾಗಿ ನಿಲ್ತೀವಿ, ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ. ಹಾಗೆ ಮತ್ತೊಂದ್ ಕಡೆ ಸದ್ಯಕ್ಕೆ ತಲಕಾವೇರಿ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಇದು ಕೊಂಚ ನಿರಾಳತೆಯನ್ನ ತಂದಿದೆ. ಬಟ್ ಮುಂದೆ ಇದೇ ಪರಿಸ್ಥಿತಿ ಇರುತ್ತಾ ಗೊತ್ತಿಲ್ಲ. ಸರ್ವಪಕ್ಷಗಳ ಸಭೆಯನ್ನ ಸಿಎಂ ಕರೆದಿದ್ದಾರೆ ನಾಳೆ. ಸೊ ಮೀಟಿಂಗ್ ನಲ್ಲಿ ಏನ್ ಡಿಸೈಡ್ ಆಗುತ್ತೆ ನೋಡ್ಬೇಕು. ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ಕಾವೇರಿ ದಳ್ಳುರಿ, ಕರುನಾಡು ಕಿಚ್ಚು. ಹತ್ತಿ ಉರಿದು ಆ ಉಲ್ಕೆ ಬಡಿದು ಈ ಜಗವೇ ಸಿಡಿದು ಬಿಡಲಿ ನಾನಿಲ್ಲವೇ, ಈ ಎದೆಯ ಬಗೆ ನನ್ನ ಹೃದಯ ತೆಗೆದು ಅದರೊಳಗೆ ನಿನ್ನ ಮುಚ್ಚಿ ಕಾಪಾಡುವೆ. CWMA ಆದೇಶ ಕರುನಾಡಿನಲ್ಲಿ ಕಿಚ್ಚು ಹಚ್ಚಿದೆ. ಅಂದ್ರೆ ಜೂನ್ ಹಾಗೆ ಜುಲೈನಲ್ಲಿ ಮಳೆ ಆಗಿಲ್ಲ, ಬರಗಾಲದ ವಾತಾವರಣ ಇದೆ. ಈ ಸಂದರ್ಭದಲ್ಲಿ ನೀವು ತಮಿಳುನಾಡಿಗೆ ನೀರನ್ನ ಕೊಡಬೇಕು ಎನ್ನುವಂತಹ ಆದೇಶವನ್ನ CWMA ನೀಡಿದೆ. ಕಾವೇರಿ ಕೊಳ್ಳದಲ್ಲಿ ಮಳೆಯಾಗ್ತಾ ಇಲ್ಲ. 2 ತಿಂಗಳು ಕಳೀತು, ಮಳೆಗಾಲ ಕಳೀತಾ ಬಂದ್ರೂ ಕೂಡ ಮಳೆ ಇಲ್ಲ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರ್ ಬೇಕಂತೆ. ಅಂದ್ರೆ ಇಲ್ಲಿ ತಮಿಳುನಾಡು ಕೇಳ್ತಾ ಇರೋದು ನೀರಲ್ಲ, ಕನ್ನಡಮ್ಮನ ಕಣ್ಣೀರು. ತಮಿಳರ ಖ್ಯಾತೆಗೆ ಕನ್ನಡಿಗರು ರೋಸಿ ಹೋಗಿದ್ದಾರೆ. ನಾಳೆ ಸರ್ವ ಪಕ್ಷಗಳ ಸಭೆಯನ್ನ ಸಿಎಂ ಕರೆದಿದ್ದಾರೆ. ಇದಾದ್ಮೇಲೆ ಏನ್ ಡಿಸೈಡ್ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಅಂದ್ರೆ ನೀರನ್ನ ಬಿಡುಗಡೆ ಮಾಡ್ತಾರಾ ಅಥವಾ ದಿಟ್ಟ ನಿರ್ಧಾರವನ್ನೇನಾದ್ರೂ ತಗೊಳ್ತಾರಾ, ಕಾದು ನೋಡ್ಬೇಕು. ಆದ್ರೆ ಸದ್ಯಕ್ಕಂತೂ ಈಗ ನಿನ್ನೆಯಿಂದ ಮಳೆ ಆಗ್ತಾ ಇದೆ ಕೊಡಗು ಭಾಗದಲ್ಲಿ. ಹೀಗಾಗಿ ಕಾವೇರಿ ಜಲಾಶಯಗಳಿಗೆ ಹೆಚ್ಚು ಒಳಹರಿವು ಬರ್ತಾ ಇದೆ. ಕಳೆದ 24 ಗಂಟೆಯಲ್ಲಿ 3 TMC ನೀರು ಕಲೆಕ್ಟ್ ಆಗಿದೆ. ಇಷ್ಟೆಲ್ಲ ಸಮಸ್ಯೆ ಇದು. ನಿನ್ನೆ ಮೊನ್ನೆ ಕಾವೇರಿ ಅಂತ ಅಂದ್ರೆ ಈ ವಿವಾದ ನಿನ್ನೆ ಮೊನ್ನೆದಲ್ಲ, ಶತಮಾನಗಳ ಸಮಸ್ಯೆ ಇದು. ಮಳೆ ನೀಟಾಗಿ ಬಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಅದೇ ಯಾವ್ಯಾವ ವರ್ಷಗಳಲ್ಲಿ ಮಳೆಯ ಅಭಾವ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಈ ರೀತಿ ಕಿಚ್ಚು ಅಥವಾ ವಿವಾದಗಳು ಮುನ್ನೆಲೆಗೆ ಬರುತ್ತೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಸಿಎಂ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ನೀರನ್ನ ನಾವು ಹಿಡಿದಿಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅವರು ಹೇಳಿದ್ರು. ಹಾಗೆ ಇದ್ರ ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ರೈತರ ಪರವಾಗಿ ನಮ್ಮ ಸರ್ಕಾರ ನಿಲ್ಲುತ್ತೆ ಅಂತೆಲ್ಲ ಒಂದಷ್ಟು ವಿಚಾರಗಳನ್ನ ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಹಾಗೆ ಕೋರ್ಟ್ ಏನು ಆದೇಶವನ್ನು ನೀಡುತ್ತೆ ಅದಕ್ಕೆ ನಾವು ಗೌರವ ಕೊಡಬೇಕು ಅಂತ DK ಶಿವಕುಮಾರ್ ಹೇಳಿದ್ರು. ಹಾಗೆ ನಾವು ನೀರನ್ನೇ ಬಿಟ್ಟಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ CWMA ಹೇಳಿರೋದು 3500 ಕ್ಯೂಸೆಕ್ಸ್ ನೀರನ್ನ 15 ದಿನಗಳ ಕಾಲ ಬಿಡಬೇಕು ಅಂತ. ಬಟ್ ಆಲ್ರೆಡಿ 10,000 ಕ್ಯೂಸೆಕ್ಸ್ ನೀರನ್ನ ರಿಲೀಸ್ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಮಳೆ ಬಂದಿದೆ, ಹೀಗಾಗಿ ಮಳೆ ಬಂದಿದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಏನಾದರೂ ನೀರನ್ನ ಬಿಟ್ರಾ ಗೊತ್ತಿಲ್ಲ. ಒಟ್ಟಾರೆಯಾಗಿ 10,000 ಕ್ಯೂಸೆಕ್ಸ್ ನೀರನ್ನ ಆಲ್ರೆಡಿ ತಮಿಳುನಾಡಿಗೆ ಬಿಡಲಾಗಿದೆ. ಜೊತೆಗೆ ನಾಳೆ ಸರ್ವಪಕ್ಷಗಳ ಸಭೆಯನ್ನ ಸಿಎಂ ಕರೆದಿದ್ದಾರೆ. ಇಲ್ಲಿ ಮುಖ್ಯವಾಗಿ ಆ ಭಾಗದಲ್ಲಿರುವಂತಹ ಸಂಸದರು, ಶಾಸಕರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದ್ದಾರೆ. ಅವರ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ. ಹೀಗಾಗಿ ನಾಳಿನ ಸಭೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾವ ರೀತಿ ಇವರು ಡಿಸಿಷನ್ ತಗೊಳ್ತಾರೆ, ತಮಿಳುನಾಡನ್ನ ಮೆಚ್ಚಿಸುವಂತಹ ಕೆಲಸ ಆಗುತ್ತಾ ಅಥವಾ ನಮ್ಮ ರೈತರ ಪರವಾಗಿ ಸರ್ಕಾರ ನಿಲ್ಲುತ್ತಾ ಅಂತ ಕಾದು ನೋಡಬೇಕಾಗುತ್ತೆ. ಹಾಗೆ ಕ್ವಿಕ್ ಆಗಿ ಈ ಒಂದು ಕಾವೇರಿ ವಿವಾದ ಏನಿದೆ, ಈ ವಿವಾದದ ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ಕರ್ನಾಟಕ ಹಾಗೂ ತಮಿಳುನಾಡು ನಡುವಿನ ಈ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ದಶಕಗಳ ಒಂದು ರೋಚಕ ಹಿಸ್ಟ್ರಿನೇ ಇದೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲೇ ಅಂದ್ರೆ 1892 ಹಾಗೆ 1924ರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಹಾಗೂ ಮೈಸೂರು ಸಂಸ್ಥಾನದ ನಡುವೆ ಒಂದಷ್ಟು ಐತಿಹಾಸಿಕ ಒಪ್ಪಂದಗಳು ಏರ್ಪಟ್ಟಿದ್ವು. ಅವತ್ತಿನ ಒಪ್ಪಂದಗಳ ಪ್ರಕಾರ ಮೈಸೂರು ಸಂಸ್ಥಾನದ ಡ್ಯಾಮ್ಗಳಲ್ಲಿ ಏನು ಕಲೆಕ್ಟ್ ಆಗುತ್ತೆ ಒಂದು ನಿರ್ದಿಷ್ಟ ಪ್ರಮಾಣದ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಎನ್ನುವಂಥ ಒಂದು ಕಟ್ಟುನಿಟ್ಟಿನ ರೂಲ್ಸ್ ಇರುತ್ತೆ. ಆ ಬ್ರಿಟಿಷ್ ಕಾಲದ ಒಪ್ಪಂದಗಳೇ ಇಂದಿನವರೆಗೂ ಕೂಡ ಕಾವೇರಿ ಕದನಕ್ಕೆ ಬುನಾದಿಯಾಗಿದೆ. ಮಳೆ ಬಂದಾಗ ನೋ ಪ್ರಾಬ್ಲಮ್, ನಮ್ಮವ್ರಿಗೂ ಕೂಡ ನೀರು ಸಾಕಾಗುತ್ತೆ, ಬೇರೆಯವ್ರಿಗೂ ಕೂಡ ನಾವು ಕೊಡ್ತೀವಿ. ಬಟ್ ಕೆಲವೊಂದು ವರ್ಷಗಳಲ್ಲಿ ಮಳೆಯ ಅಭಾವ ಎದುರಾಗುತ್ತೆ. ಹಾಗೆ ಈ ವರ್ಷ ಕೂಡ ಅದೇ ರೀತಿ ಆಗ್ತಾ ಇದೆ. ಮಳೆ ಇಲ್ಲ, ಬರಗಾಲದ ವಾತಾವರಣ. ಈ ಸಂದರ್ಭದಲ್ಲಿ ಜಲಸಂಪನ್ಮೂಲ ಸಚಿವರೇ ಹೇಳಿದ್ರು, ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ, ಬಟ್ ಅಗ್ರಿಕಲ್ಚರ್ ಪರ್ಪಸ್ಗೆ
ನೀರಿನ ತೊಂದರೆ ಆಗಬಹುದು. ಹೀಗಾಗಿ ರೈತರು ಬೆಳೆಯನ್ನ ಬೆಳೆಯೋ ಮುನ್ನ ತಜ್ಞರ ಸಲಹೆಯನ್ನ ಪಡೆದು ಕೃಷಿಯನ್ನು ಆರಂಭಿಸಿ. ಈ ಸಂದರ್ಭದಲ್ಲಿ ಈ ಡ್ರೈ ವೆದರ್ಗೆ ಯಾವ ರೀತಿಯಾದಂತಹ ಕೃಷಿ ಬೆಳೆದ್ರೆ ಅಥವಾ ಬೆಳೆ ಬೆಳೆದ್ರೆ ಸೂಕ್ತ ಅದನ್ನ ಪಾಲಿಸಿ ಅಂತ ಅವರೇ ಹೇಳಿದ್ರು. ಹಾಗೆ ನಾವಿಲ್ಲಿ ಕರ್ನಾಟಕದಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಮೊದಲನೇ ಬೆಳೆ ಬೆಳೆಯೋಕೇನೆ ನಮ್ಮಲ್ಲಿ ನೀರಿಲ್ಲ. ಬಟ್ ತಮಿಳ್ನಾಡಲ್ಲಿ ಆಲ್ರೆಡಿ ಇದು 2ನೇದೋ 3ನೇದೋ ಬೆಳೆ, ಅದಕ್ಕಾಗಿ ಅವ್ರು ನೀರನ್ನ ಕೇಳ್ತಾ ಇದ್ದಾರೆ. ಹೀಗಾಗಿ ಯಾವ ಕಡೆ ಸಾಗುತ್ತೆ ಈ ವಿವಾದ, ನಾಳಿನ ಮೀಟಿಂಗಲ್ಲಿ ಏನೆಲ್ಲ ಆಗುತ್ತೆ ಕಾದು ನೋಡಬೇಕು. ಎಸ್ ವೀಕ್ಷಕರೇ, ನೀವು ಕೂಡ ನಮಗೆ ಕರೆ ಮಾಡಬಹುದು. ಸದ್ಯ ಈ ಕಾವೇರಿ ಕಿಚ್ಚು ಏನು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದರ ಜೊತೆಗೆ ಸರ್ಕಾರ ಯಾವ ರೀತಿ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಬೇಕು? ಯಾಕಂದ್ರೆ DK ಶಿವಕುಮಾರ್ ಅಂತ ಅಂದ್ರೆ ಅವರನ್ನ ಬಂಗಾರಪ್ಪನವರ ಶಿಷ್ಯ ಅಂತಾನೆ ಅವರು ಹೇಳ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವರ ರೀತಿನೇ ಅವರು ಅವತ್ತು ತಗೊಂಡಂತಹ ನಿರ್ಧಾರವನ್ನೇ ದಿಟ್ಟವಾಗಿ ನಿರ್ಧಾರವನ್ನ ಒಂದು ಡಿಸಿಷನ್ ಅನ್ನ ತಗೊಳ್ತಾರ, ಫರ್ಮ್ ಡಿಸಿಷನ್ ಬರುತ್ತಾ CM ಕಡೆಯಿಂದ ಏನು ಎತ್ತ ಎಲ್ಲವನ್ನೂ ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ. ಎಸ್, ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಎಕ್ಸ್ಪರ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಕನ್ನಡ ಹೋರಾಟಗಾರರು ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಸರ್, ಮೊದಲನೇದಾಗಿ ಈ CWMA ಆದೇಶ, ಅದರ ಜೊತೆಗೆ ಈಗೇನು 10,000 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತಾರೆ ಇದ್ರ ಬಗ್ಗೆ? ಇಲ್ಲ, ಆದೇಶ ಬಂದು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆಮೇಲೆ ನಮ್ಮಲ್ಲಿ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಏನೋ ಮನೆ ಡೋರ್ ಹಾಕಿದ ಅಂತ ಏನೋ ಒಂದು ಗಾದೆ ಇದೆ. ಆ ರೀತಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಸ್ಪಷ್ಟನೆ ಏನಪ್ಪ ಅಂದರೆ ಸರ್ವಪಕ್ಷ ಸಭೆನ ಇವಾಗ ನೋಡಿ ಕದ್ದು ಮುಚ್ಚಿ ಎಲ್ಲ ನೀರೆಲ್ಲ ಖಾಲಿ ಆದಮೇಲೆ ಇವತ್ತು ಸರ್ವಪಕ್ಷ ಸಭೆ ಕರೀತಾರಂತೆ. ಸಭೆ ಕರೆದ್ಬಿಟ್ಟು ತೀರ್ಮಾನ ತಗೊತಾರೆ. ಅಂದರೆ ಇವತ್ತು ನೋಡಿ ವಿಜಯ್ ಅವರು ಬರ್ತೇವೆ ನಾಳೆ 2ನೇ ತಾರೀಕು ಅಥವಾ ಸೋಮವಾರ ಅಂತ ಇತ್ತು. ಅಂದರೆ ನಮ್ಮಲ್ಲಿ ಇವತ್ತು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಬರೀ RSS ಟಾರ್ಗೆಟ್ ಮಾಡ್ತಾರೆ. ಇವತ್ತೊಬ್ಬ ಪಕ್ಕದ ರಾಜ್ಯದ ಒಬ್ಬ CMಗೆ ಸೆಕ್ಯೂರಿಟಿ ಕೊಡೋ ಅಷ್ಟು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಅಷ್ಟು ಹದಗೆಟ್ಟು ಹೋಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಇಲ್ಲಿ. ಯಾಕೆಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಕಾರಣ ಕೊಟ್ಟಿರೋದು, ಇವತ್ತೆಲ್ಲ ಕನ್ನಡಪರ ಸಂಘಟನೆಯವರು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಭದ್ರತೆ ಕೊಡೋದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿದ್ದಾರೆ. ಹಾಗಾದ್ಮೇಲೆ ಈಗ ಮಾಮೂಲಿ ಜನಗಳ ಕತೆ ಹೇಗ್ರಿ, ಈಗ ಒಂದು CMಗೆ ಭದ್ರತೆ ಕೊಡೋಕ್ಕಾಗಲ್ಲ ನಮ್ಮ ಸರ್ಕಾರಕ್ಕೆ ಅಂದರೆ ಇನ್ನು ನಾವು ಜನಸಾಮಾನ್ಯರು ಬದುಕೋದಾಗಿ ಈ ನಾಡಲ್ಲಿ. ಇವತ್ತು ನೋಡಿ ರೈತರುಗಳಿಗೆ ನಾವು ನೀರು ಬಿಡಲ್ಲ ಮತ್ತೆ ಏನಕ್ಕೆ ಸರ್ವಪಕ್ಷ ಸಭೆ ಕರಿತೀರ ನೀವು? ನೀರು ಬಿಡಲ್ಲ ತಾನೇ? ಬಿಡಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾಕೆ ಆ ನದಿ ತೀರದಲ್ಲಿರೋ ಅಂಥವ್ರನ್ನ ನೀವು ಗುಳೆ ಎಬ್ಸೋ ಕೆಲಸ ಮಾಡಿದ್ರೆ, ನದಿ ತೀರದಲ್ಲಿ ಯಾರು ಹೋಗಬೇಡಿ, ನದಿಗೆ ಯಾರು ಇಳಿಬೇಡಿ, ನೀವು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀರಾ ಅನ್ನೋ ರೀತಿ ಯಾಕೆ ಇವತ್ತು ನೀವು ಈ ರೀತಿ ಒಂದು ದ್ವಂದ್ವ ಹೇಳಿಕೆ ಯಾಕೆ ಮಾಡ್ತೀರಾ? ನೀವು ಬಂಗಾರಪ್ಪನವ್ರ ಶಿಷ್ಯ, ನಮ್ಮ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಹೆಮ್ಮೆಯ ಬಂಗಾರಪ್ಪಾಜಿ ಅವರು. ನಾವು ನಮ್ಮ ಜಿಲ್ಲೆಯವರು ಈ ರೀತಿ ಎಲ್ಲ ಕದ್ದು ಮುಚ್ಚಿ ಕೆಲಸ ಮಾಡುವಂಥ ಕೆಲಸ ಮಾಡಲ್ಲ. ಬಂಗಾರಪ್ಪನವರು ಒಂದು ಮಾತು ಹೇಳಿದ್ರು ಅಂದರೆ ಅದನ್ನು ಸ್ಪಷ್ಟವಾಗಿ ನಡ್ಕೊತಾ ಇದ್ರು. ನೀವು ಅಂಥವ್ರ ಹೆಸರು ಹೇಳ್ಕೊಂಡು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಾನ ಮರ್ಯಾದನ್ನು ಇವತ್ತು ಕಳಿಬೇಡಿ ನೀವು ಮುಖ್ಯಮಂತ್ರಿಗಳೇ ಅಂತ ಹೇಳಕ್ಕೆ ಬಯಸ್ತಾರೋ ಇವತ್ತು. ಯಾಕಂದರೆ ಅವರು ರೈತರಿಗೆ ಸಾಲ ಕೇಳೋಕ್ಕೆ ಬ್ಯಾಂಕ್ ಅವ್ರು ಬಂದರು ಅಂದರೆ ಬೇಲಿಗೂಟ ತಗೊಂಡು ಹೊಡೆದ್ಬಿಟ್ಟು ಕಳಿಸಿ ಅಂತ ಅಷ್ಟು ಧೈರ್ಯವಾಗಿ ಹೇಳೋವಂಥ ಒಬ್ಬ ಮುಖ್ಯಮಂತ್ರಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆ ಬಂಗಾರಪ್ಪಾಜಿ ಅವರಾಗಿದ್ದರು. ನೀವು ಅವರ ಶಿಷ್ಯ ಅಂತ ಹೇಳ್ಬಿಟ್ಟು ಅವ್ರು ನೀರು ಬಿಡಲ್ಲ ಅಂದ ತಕ್ಷಣ ಸುಪ್ರೀಂ ಕೋರ್ಟಿಗೆ ಹೋಗಿ ಕ್ಷಮೆ ಕೇಳ್ಕೊಂಡು ಆಮೇಲೆ ಬಿಟ್ಟಿರ್ಬೋದು. ಆದರೆ ಬಿಡಲ್ಲ ಅಂತ ಏನೋ ಒಂದು ವಾಕ್ಯ ಹೇಳಿದ ಮೇಲೆ ಈ ರೀತಿ ರಾತ್ರಿ ಕದ್ದು ಮುಚ್ಚಿ ಬಿಡೋವಂಥ ಕೆಲಸ ಬಂಗಾರಪ್ಪಾಜಿಯವರು ಮಾಡಿಲ್ಲ. ಹಾಗಾಗಿ ನೀವು ಕೂಡ ಇವತ್ತು ನಾವು ಅವರ ಶಿಷ್ಯ ಅಂತ ನೀವು ಬಾಯಲ್ಲಿ ಹೇಳ್ಕೊತಾ ಇದ್ದೀರಾ. ಬಟ್ ಆ ಗಟ್ಸು, ಆ ಧೈರ್ಯ, ಆ ತಾಕತ್ತು ನೀವು ತೋರ್ಬೇಕಾಗಿತ್ತು. ಇವತ್ತು ಏನಾಗಿದೆ ನಮಗೆ ನೋಡ್ರಿ, ಇವತ್ತು ಹೋರಾಟ ನಮ್ಗೆ ಯಾರು ಸಂಬಳ ಕೊಡಲ್ಲ, ರೈತರಿಗೆ ಯಾರೂ ಸಂಬಳ ಕೊಡಲ್ಲ. ಈಗ ಒಂದು ರೈತರು ಒಂದು ಬೆಳೆ ಬೆಳಿಬೇಕು ಅಂದರೆ ಈಗ ನಮಗಾದರೂ ಎಲ್ಲರೂ ಒಂದು ಕೆಲಸ ಮಾಡೋ ಕಾರ್ಮಿಕರಿಗೆ ಗೊತ್ತಿರುತ್ತೆ ಇವತ್ತು ಸಂಬಳ ಬಂದರೆ ನಮಗೆ ಸರಿಯಾಗಿ ಒಂದು ಅಟ್ಲೀಸ್ಟ್ 20,000 25,000 ಬರುತ್ತೆ ಅಂತ. ಆದರೆ ಒಬ್ಬ ರೈತರ ಪರಿಸ್ಥಿತಿ ಏನು ಅಂದರೆ ಇವತ್ತು ಆ ಬೆಳೆ ಹಾಕಿ 6 ತಿಂಗಳಾದಮೇಲೆ ಅಥವಾ ನೀರಲ್ಲಿ ಕೊಚ್ಕೊಂಡು ಹೋಗುತ್ತೋ, ನೀರಿಲ್ದಂಗೆ ಒಣಗೋಗುತ್ತೋ, ಅಥವಾ ಯಾವುದೋ ಒಂದು ರೋಗ ಬರುತ್ತೋ ಏನೂ ಗೊತ್ತಿರಲ್ಲ ಪಾಪ. ಅಂಥದ್ರಲ್ಲಿ ಆ ಜೀವನ ಮಾಡ್ತಾ ಇರ್ತಾರೆ. 6 ತಿಂಗಳವ್ರಿಗೆ ಕಾದ್ಬಿಟ್ಟು ನಮಗೆ ಹಸ್ತಂತವ್ರಿಗೆ ನಮಗೆಲ್ಲ ಹೊಟ್ಟೆಗೆ ಊಟ ಹಾಕಿ ಮಾಡೋವಂಥ ರೈತರಿಗೆ ಇವತ್ತು ಈ ಸರ್ಕಾರ ಅನ್ಯಾಯ ಮಾಡ್ತಾ ಇದೆಯಲ್ಲ, ನಿಜವಾಗ್ಲೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಆಮೇಲೆ ಇನ್ನು ಯಾವತ್ತೂ ಕೂಡ ಈ ರೀತಿ ದ್ವಂದ್ವಲ್ ಇರ್ತಿದ್ರೆ ಈ ಒಂದು ಸರ್ಕಾರ ಬರಲ್ಲ. ಆಮೇಲೆ ಇವತ್ತು ವಿರೋಧ ಪಕ್ಷ ಅನ್ನೋದು ಇವತ್ತು ಸತ್ತೋಗ್ಬಿಟ್ಟಿದೆ ನಮ್ಮಲ್ಲಿ. ನೋಡ್ರಿ, ವಿರೋಧ ಪಕ್ಷ ನಾಯಕರು ಎಲ್ಲೋ ನಿಮ್ಮ ಮಾಧ್ಯಮದ ಮುಂದೆ ಒಂದೆರಡು ಹೋರಾಟ ಮಾಡ್ತಾರೆ, ಒಂದೆರಡು ಹೇಳಿಕೆ ಕೊಡ್ತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಇವತ್ತು ಸ್ಟ್ರಾಂಗ್ ಆಗಿ ಯಾವುದೂ ಇಲ್ಲ. ಇವತ್ತು ವಿರೋಧ ಪಕ್ಷ ಇವತ್ತು ನಿನ್ನೆ ಒಂದಿನ ಹೋರಾಟ ಮಾಡ್ತು. ಅಲ್ಲ ರೀ, ಕುತ್ಕೊಳ್ರಿ, ಹೋಗಿ ಜಲ
ಜಲಾನಯನ ಪ್ರದೇಶದಲ್ಲಿ ಹೊಳೆ ಸೆಂಟ್ರಲ್ ಹೋಗಿ ನೀವೇ ಕೂತ್ಕೊಳ್ಳಿ, ನಮ್ಮನ್ನು ನೋಡ್ಯಪ್ಪ ನೀವು ವಿರೋಧ ಪಕ್ಷದನ್ನು ದಾಟ್ಕೊಂಡು ನೀರು ಹೋಗಬೇಕು, ಹೋಯ್ತು ಅಂದರೆ ನಮ್ಮನ್ನು ಕೊಚ್ಕೊಂಡು ಹೋಗಲಿ, ಇಲ್ಲ ನಾವು ರೈತರಿಗೋಸ್ಕರ ಪ್ರಾಣ ಕೊಡ್ತೇವೆ ಅಂತ ಹೇಳಿ ನಾವಂತೂ ಸಂಘಟನೆಯವರು ಕರವೇ ಗಜಸೇನೆಯಿಂದ ರಕ್ತ ಕೊಡ್ತೇವೆ ಬಿಟ್ಟರೆ ನೀರು ಕೊಡಲ್ಲ ಅಂತ ಹೇಳ್ತಾ ಇದ್ದೇವೆ. ಆದರೆ ಇವತ್ತು ಎಲ್ಲೋ ಒಂದು ಕಡೆಗೆ ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಎಲ್ಲೂ ಅಲ್ಲಿ ಹೋರಾಟ ಮಾಡೋಕ್ಕೆ ಬಿಡಲ್ಲ. ಇವತ್ತು ನೋಡಿ, ಉಗ್ರವಾದಿಗಳು ಬಂದು ನಿಮ್ಮನ್ನು ಅಣೆಕಟ್ಟನ್ನು ಹೊಡೆದಾಕ್ತಾರೆ ಅಂದರೂ ಕೂಡ ಅಷ್ಟು ಭದ್ರತೆ ಕೊಡಲ್ಲ. ಸುಮ್ಮನೆ ಎಲ್ಲೋ ಆಯಿತು ಬಿಡಿ ನೋಡೋಣ ಅಂತಾರೆ. ಇವತ್ತು ನಮ್ಮ ರೈತರು, ಕನ್ನಡಪರ ಸಂಘಟನೆಯವರು ಇವತ್ತು ಎಲ್ಲೂ ಡ್ಯಾಮ್ ಹತ್ರ ಬಂದ್ಬಿಡ್ತಾರೋ ಏನೋ ಅಂತೇಳಿ ಅಷ್ಟು ಲಕ್ಷಾಂತರ ಜನ ಪೊಲೀಸವ್ರನ್ನ ಹಾಕಿದ್ದಾರೆ ಇವತ್ತು. ಯಾಕೆ ನೀವು ಸ್ವಾಮಿ ಅದನ್ನು ಅಷ್ಟೊಂದು ಜನ ಪೊಲೀಸರು ಹಾಕ್ಬಿಟ್ಟು ನೀರು ಬಿಡಲ್ಲ ಅಂತ ಯಾಕೆ ಹೇಳಲ್ಲ? ಇವತ್ತು ನೋಡಿ, ಮೈಸೂರು ರಾಜರು ಅಂತ ಒಂದು ಅಣೆಕಟ್ಟನ್ನು ಕಟ್ಟಿದ್ರು. ಇವತ್ತು ಆ ಅಣೆಕಟ್ಟಿಗೆ ಪೇಂಟ್ ಹೊಡೆಯೋ ತಾಕತ್ತು ನಮ್ಮ ಸರ್ಕಾರಕ್ಕಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಸರ್ವಪಕ್ಷ ಸಭೆ ಅದು ಎಲ್ಲ ಕೊಳ್ಳೆ ಹೊಡೆದ ಮೇಲೆ ಕರೀತಾರೆ ಅಂದರೆ ಇದು ಯಾಕೋ ನಮಗೆ ಮುಖ್ಯಮಂತ್ರಿಗಳಿಗೆ ನಾವು ಅಂದ್ಕೊಂಡಿದ್ದೀವಿ ಏನೋ ಒಂದು ಅಧಿಕಾರ ಕೊಟ್ಬಿಟ್ರೆ ಸಿದ್ದರಾಮಯ್ಯ ಅವರಿಗೆ ಇಳಿ ವಯಸ್ಸಾಯಿತು, ಅವರಿಗೆ ಈ ಒಂದು ಡಿ ಕೆ ಶಿವಕುಮಾರ್ ಅವ್ರು ಬಂದರೆ ನಮ್ಮ ರೈತರ ಪರವಾಗಿರ್ತಾರೆ, ಕಾರ್ಮಿಕರ ಪರವಾಗಿರ್ತಾರೆ, ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಅವರ ಕನಸಿಂದ ಏನೋ ಅಭಿವೃದ್ಧಿ ಮಾಡಿಬಿಡ್ತಾರೆ ಅಂತ. ಇವತ್ತು ಏನಾಗ್ತಾ ಇದ್ದಾರೆ ಇಲ್ಲಿ? ಏನೂ ಇಲ್ಲ. ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ. ಆಮೇಲೆ ಅದೇ ಭಾಗದವ್ರು ನಮಗೆ ದುಃಖ ಆಗ್ತಾ ಇರೋದು ಇವತ್ತು ಅದೇ ಕನಕಪುರ ತಾಲೂಕಿನವರು, ಅದೇ ಮಂಡ್ಯ ಕಾವೇರಿ ಭಾಗದವರು, ಅವರಿಗೆ ಅಲ್ಲಿಯ ಕಷ್ಟಗಳು ಗೊತ್ತಿರುತ್ತೆ, ಅಲ್ಲಿಯ ನೈಜ ಸಮಸ್ಯೆಗಳು ಗೊತ್ತಿರುತ್ತೆ. ಯಾರೋ ಒಂದು ಉತ್ತರ ಕರ್ನಾಟಕದಿಂದ ಬಂದಿರೋ ಮುಖ್ಯಮಂತ್ರಿಗಳಾದರೆ ನಾವೆಲ್ಲ ತಿಳಿಸ್ಬೇಕಾಗಿತ್ತು, ನಾವು ಹೇಳ್ಬೇಕಾಗಿತ್ತು, ಅವ್ರಿಗೆ ಅದರಲ್ಲಿ ಪರಿಸ್ಥಿತಿ ಗೊತ್ತಿಲ್ಲ ಅಂತ ನಾವು ಹೇಳ್ಬೋದು. ಆದರೆ ಇವತ್ತು ಒಬ್ಬ ಕನಕಪುರದ ಶಾಸಕರಾಗಿ ಇವತ್ತು ನೀವು ಮುಖ್ಯಮಂತ್ರಿ ಪದವಿ ಕಡ್ದು ಅದರಲ್ಲಿ ಬೇರೆ ನೀವು ಹೇಳ್ಕೊಬಂದಿದ್ದು ಹೆಂಗ್ರಿ? ಮುಖ್ಯಮಂತ್ರಿ ಆಗಿರೋದೇ ಮೇಕೆದಾಟು ಅಂತ ಕೊರೋನಾ ಸಮಯದಲ್ಲಿ ಪಾದಯಾತ್ರೆ ಮಾಡಿ ನಾವು ಮೇಕೆದಾಟು ಅಣೆಕಟ್ಟನ್ನು ಕಟ್ತೇವೆ, ನಮ್ಮ ರೈತರುಗಳನ್ನ ಉದ್ಧಾರ ಮಾಡ್ತೇವೆ, ನಮಗೆ ಓಟ್ ಹಾಕಿ, ನಮಗೆ ಅವತ್ತು ಯಾರೂ ಹೇಳಿಲ್ಲ ಸ್ವಾಮಿ ನೀವು ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಡಬೇಕಿತ್ತು, ಅಥವಾ ನಮ್ಮ ರಾಹುಲ್ ಗಾಂಧಿ ಅವರು ಆದೇಶ ಕೊಡಬೇಕು, ಅಥವಾ ಇನ್ನೊಂದು ಪಕ್ಷ ಮೋದಿ ಅವರು ಯಾವುದೋ ಆದೇಶ ಕೊಡಬೇಕು ಅಂತ ಹೇಳಿಲ್ಲ. ನೀವು ಹೇಳ್ಕೊಬಂದಿದ್ದೆಷ್ಟು ನಾವು ಇಷ್ಟೆಲ್ಲ ಭಾಗ್ಯಗಳು ಕೊಡ್ತೇವೆ, ನಮಗೆ ಅಧಿಕಾರ ಕೊಟ್ಟರೆ ನಾವಿವತ್ತು ಆ ಒಂದು ಕಟ್ಟನ್ನು ಕಟ್ಟಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿಬಿಟ್ಟು ನಾವು ನಿಮಗೆ ಸಹಾಯ ಮಾಡ್ತೇವೆ ಅಂತ ಹೇಳಿದ್ರಿ. ಇವತ್ತು ಎಲ್ಲಿ ಸಹಾಯ ಹೋಯಿತು? ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮೊನ್ನೆ ನೀಡಿದೆ, ಆಯಿತು ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ. ಇಲ್ಲಿವರೆಗೂ ಒಂದು ಅವರು ಅಲ್ಲಿ ಗುದ್ಲಿ ಪೂಜೆ ಮಾಡಿಲ್ಲ, ಯಾವುದೂ ಇಲ್ಲ. ಯಾಕೆ ಈ ಥರ ತಾತ್ಕಾರ ಮಾಡ್ತೀರಾ? ಅದೇ ನಿಮ್ದು ಯಾವುದೋ ಒಂದು ಲುಲ್ಲು ಮಾಲೋ ಯಾವುದೋ ಒಂದು ಬ್ರಿಗೇಡ್ ಮಾಲೋ ಕಟ್ಟಬೇಕು ಅಂದರೆ ನಾಳೆ ಬೆಳಗ್ಗೆ ಇಂಜಿನಿಯರ್ ಕರಿತೀರಾ, ನಾಡಿದ್ದು ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿಯ ಕ್ವಾಲಿಟಿಗಳ ದಿನ ನೀವೇ ಚೆಕ್ ಮಾಡ್ತೀರಾ, ಒಂದು ವರ್ಷದೊಳಗೆ ಅವ್ರಿಗೆ ಟಾರ್ಗೆಟ್ ಕೊಡ್ತೀರಾ, ಒಂದು ವರ್ಷದಲ್ಲಿ ಮುಗಿದೋಗ್ಬಿಡ್ಬೇಕು ಅಂತ ಹೇಳ್ತೀರಾ. ಯಾವುದೋ ಒಂದು ಶೋಭಾದು ಅಪಾರ್ಟ್ಮೆಂಟ್ ಇರ್ಬೋದು, ಇದಕ್ಕೆಲ್ಲ ನೀವು ಟಾರ್ಗೆಟ್ ಕೊಟ್ಟು ಕೆಲಸ ಮಾಡ್ತೀರಾ. ಜನಸಾಮಾನ್ಯರು, ರೈತರ ಕೆಲಸ, ನಮ್ಮ ಕರ್ನಾಟಕದ ಕೆಲಸ ಅಂದ್ರೆ ಯಾಕೆ ಈ ತರ ಡಿಲೇ ಮಾಡ್ತೀರಾ ನೀವು? ಎಸ್ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ ಬೊಮ್ಮನಹಳ್ಳಿಯಿಂದ, ಬಸವರಾಜ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಮೊದಲನೇದಾಗಿ CWMA ಹೇಳಿರೋದು 3500 ಕ್ಯೂಸೆಕ್ಸ್ನ 15 ಡೇಸ್ 15 ದಿನಗಳ ತನಕ ಬಿಡಬೇಕು ತಮಿಳುನಾಡಿಗೆ ಅಂತ ನೀರನ್ನ. ಬಟ್ ಆಲ್ರೆಡಿ ಇವರು 10,000 ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ, ಈ ಕಾವೇರಿ ವಿಚಾರದ ಬಗ್ಗೆ? ನೋಡಿ, ಫಸ್ಟ್ ಜಿ ಕನ್ನಡದವ್ರ ನೈಸ್ಗೆ ನನ್ನ ವಂದನೆಗಳು. ಫಸ್ಟ್ ನಾನು ತಿಳ್ಕೊಳ್ಬೇಕನ್ನೋದು ಹೇಳ್ಬೇಕಾಗಿರೋದು ಏನಿದೆ ಅಂದ್ರೆ, ಈಗ ಹೊಸ್ದಾಗೇನು KRS ಹೊಸ್ದಾಗೇನು ಬರ್ತಾ ಇಲ್ಲ. ಇದು ಸುಮಾರು ನಮಗೂ ಇಷ್ಟ 71 ವರ್ಷ ನಾನು ಓಡಾಟಗಾರನೇ. ಸುಮಾರು ಸಾರಿ ಓಡಾಡಿ ನಾವು ಸುತ್ತಾ ಇದೀವಿ. ಎಲ್ಲಾ ಸರ್ಕಾರದವರು ಯಾರೇ ಬಂದು ಯಾವ ಸ್ಕೀಮ್ಗಳು ಬಂದ್ರು ಇದು ಮಾಡೋದು ಮಾಡೇ ಮಾಡ್ತಾರಮ್ಮ. ಯಾರು ಹೊಸ್ತೇನಲ್ಲ ಇದು ಹೊಸ್ತಾಗಿದ್ರೆ ಆಯ್ತು. ಬಂಗಾರಪ್ಪ ಪೀರಿಯಡ್ನಲ್ಲಿನೇ ಫುಲ್ ಗಲಾಟೆ ಆಗಿ ಸ್ಟಾಪ್ ಮಾಡ್ತಿದ್ದು. ಇನ್ ಯಾವ ಟೈಮ್ ನಲ್ಲೂ ಇವ್ರು ಸುಮ್ನೆ ಸ್ಟ್ರೈಕ್ ಮಾಡ್ತಾರೆ. ಬಿಡ್ಲೇಬೇಕು, ಬಿಡ್ದಿರ ಇದು ವಿಧಿ ಇಲ್ವೇ? ಗವರ್ಮೆಂಟ್ ಇವರೆಲ್ಲ ಸ್ಟ್ರೈಕ್ ಅಮ್ಮ, ಇವರೆಲ್ಲ ಗಲಾಟೆ ಮಾಡಿ ಎಲ್ಲ ಮಾಡ್ಬಿಟ್ರೆ ಬಿಡ್ದಿರ ಇದೀಗ ಆಗ ಮಾಡ್ಕೊಟ್ಟಿರೋದು ಏನಾಗುತ್ತೆ? ಅದಿರೋದೇ ಅದಕ್ಕಾಗಿ. ಅದು ಎಷ್ಟು ಗೌರ್ಮೆಂಟ್, ಎಷ್ಟು ಸೇಮ್ಗಳು, ಎಷ್ಟು ಜನ ಬಂದು ನೋಡಿದ್ರು ಅಂದ್ರೆ ನನ್ನ ವಯಸ್ಸಿಗೆ ಒಂದು ಯುವಕ್ಕೆ ಒಂದು 15-20 ಜನ ಸೇಮ್ಗಳು, ಎಲ್ಲಾ ಸೇಮ್ಗಳು ಬಿಟ್ಟವ್ರೆ. ಬಿಟ್ಟಿದ್ರೆ ಅಂತೂ ನೀರ್ ನಿಲ್ಸಕ್ ಹಾಕಿಲ್ಲ. ಅವ್ರ ಪದ್ಧತಿ ಏನೈತೆ ಅದು ಕೊಡ್ಲೇಬೇಕು. ಇವತ್ತು DK ಶಿವಕುಮಾರ್ ಅವ್ರು ಬಂದಿದ್ದಾರೆ, ಬಂಗಾರಪ್ಪ ಶಿಷ್ಯನೇ. DK ಶಿವಕುಮಾರ್ ರೈತರು ಸಂಬಂಧನೇ, ರೈತರ ಬಗ್ಗೆನೆ ಅವರು ಕಾಳಜಿ ಒತ್ಕೊಂಡಿದ್ದಾರೆ. ಅವರು ಬಗ್ಗೆ ಏನು ಆತರ ಹೇಳೋಂತ ಜನ ಏನೂ ಇಲ್ಲ, ಸುಮ್ನೆ ಹೇಳ್ಬೋದು ಅಷ್ಟೇ. ಇವರು ಅವ್ರ ರೈತರ ಬಗ್ಗೆನೆ ಯಾವತ್ತಿದ್ರು ರೈತರ ಬಗ್ಗೆನೆ DK ಶಿವಕುಮಾರ್ ಇರೋದು, ನಮ್ಮ CM ಅವರು. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಯಾವ ತರದ್ದು ಏನು ಮಾಡ್ಬೇಕಾಗಿರೋದೇನು ಇಲ್ಲ. ಎಲ್ಲ ಒಂದೆರಡು ದಿವಸ ಜೋರಾಗಿ ಮಳೆ ಬಂದ ನೀರಷ್ಟು ನೀರು ಕೊಚ್ಕೊಂಡು ಹೋಗ್ತಾ ಇರ್ತಾರೆ. ಅವತ್ತು ಯಾರು ಮಾತಾಡೋದಿಲ್ಲ. ಅಂದ್ರೆ ಸರ್, ಈಗ ಮಳೆ
ಕರೆಕ್ಟ್ ಆಗಿ ಬಂದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸರ್ ಬಟ್ ಇಲ್ಲಿ ಇಲ್ಲೇ ಮಳೆ ಕುಡಿಯೋಕ್ಕೆ ನೀರಿಲ್ಲ, ರೈತರಿಗೊಂದೇ ಅಲ್ಲ, ಬೆಂಗಳೂರಲ್ಲಿ ಬೊಮ್ಮನಹಳ್ಳಿಯಲ್ಲೂ ಕುಡಿಯೋಕೆ ನೀರಿಲ್ಲ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಅದನ್ನ ಕೇಳ್ತಾರದು ಅಷ್ಟೇ ನಾವು. ನಾನು ನೋಡ್ತಾ ಇದ್ದೀನಿ, ಕುಡಿಯಕ್ ನೀರಿಲ್ಲ. ನಾವು ಮನೇಲಿ ಬಿಲ್ಡಿಂಗ್ ಏನ್ ಮಾಡಕ್ಕಾಗ್ತದೆ? ಇದು ಹೊಸದಾಗಿ ಬಂದೈತಾ? ಕರೆಕ್ಟ್, ಅದನ್ನೇ ನಾವು ಹೇಳೋದು. ಕುಡಿಯೋಕೆ ನೀರಿಲ್ಲ ಅಂದ್ರೆ ನಿಮ್ ಬೆಳೆಗೆಲ್ಲಿಂದ ಕೊಡೋದು ಅಂತ ನಾವು ಕೇಳ್ತಾ ಇರೋದು. ಕೊಡಬಾರ್ದು ಅಂತ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದು. ಕುಡಿಯಕ್ ನೀರಿಲ್ಲ. ಫಸ್ಟ್ ಬೆಂಗಳೂರು ಜನಗಳು ಬದುಕಬೇಕಾದ್ರೆ ಬೆಂಗಳೂರು ಜನಗಳು ನೀರ್ ಕೊಡಿ, ಆಮೇಲೆ ನೀವು ಬೆಳೆಗಳು ಬೇಡ. ಅದನ್ನೇ ನಾವು ಕೇಳ್ತಾ ಇರೋದು. ಅದನ್ನೇ ಬೆಂಗಳೂರಿನಲ್ಲಿರೋ ಜನಗಳಿಗೆ ನೀರು ಕೊಟ್ರೆ ನಾವು ಅದಕ್ಕೆ ಏನ್ ಬೇಕೋ ಅದನ್ನ ನಾವು ಮಾಡ್ಬೋದು. ನಮಗೆ ನೀರಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಆಗ್ತದೆ? ಹಾಗಾದ್ರೆ ಈ ಒಂದು ವಿವಾದ ಇದಕ್ಕೆ ಪರಿಹಾರನೇ ಇಲ್ಲ ಅಂತ ಹೇಳ್ತೀರಾ ಸರ್ ನೀವು? ನನಗೆ ಗೊತ್ತಿದ್ದಂಗೆಮ್ಮ, ಇವತ್ತಲ್ಲ ನಾಳೆ ಇದು ಯಾವತ್ತು ಇದ್ದು ತಲೆನೋವು ಇವತ್ತಲ್ಲ ಅದ್ ಏನನ್ನ ಒಂದು ಗತಿ ಮಾಡ್ಬೇಕಮ್ಮ. ಕಾವೇರಿ ನೀರು ನಮ್ಮ ಕೃಷ್ಣದೇವರ ಒಡೆಯರ್ ಕಾಲದಿಂದನೂ ಅಷ್ಟೇ. ಅವ್ರಿಗೆ ಅವ್ರನ್ನ ನಾನು ನಮಸ್ಕಾರ. ಅವ್ರು KRS ಕಟ್ಟಿದ್ದು ಅವರು, ಇದು ಇವ್ರು ಯಾರು ಕಟ್ಟಿದ್ದಾರೆ ಅವಾಗೇನೆ ಮಾಡ್ಬೇಕಾಗಿರತ್ತಮ್ಮ. ಇವಾಗ ಮಧ್ಯದಲ್ಲಿ ಅಣೆಕಟ್ಟು ಕಟ್ಟಿ ಅದ್ಯಾವ್ದು ಇನ್ನೊಂದು ಮೊನ್ನೆ ಅವಾಗ ಆಗಿತ್ತಲ್ಲ ಒಪ್ಪಂದ ಈ ತಮಿಳ್ನಾಡು ಹಾಗೂ ಕರ್ನಾಟಕದ ಮಧ್ಯೆ, ಅದನ್ನ ಇವಾಗ ಸ್ವಲ್ಪ ಚೇಂಜ್ ಮಾಡ್ಬೇಕು, ತಿದ್ದುಪಡಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಅದ್ ಮಾಡಿದ್ರೆ ತುಂಬಾ ಒಳ್ಳೇದಮ್ಮ. ಇದು ಈ ನ್ಯೂಸ್ಗಳೇ ಕಮ್ಮಿ ಆಗ್ತದೆ. ಫಸ್ಟ್ ತಿದ್ದುಪಡಿ ಮಾಡ್ರಮ್ಮ. ಯಾಕೆ ನನ್ನ ಏಜಿಗೆ ನಾನು ಹೇಳ್ತೀನಿ, ಫಸ್ಟ್ ತಿದ್ದುಪಡಿ ಆಗ್ಲೇಬೇಕಮ್ಮ. ಇದು ಈ ತಿದ್ದುಪಡಿ ಆಗಿಲ್ಲ ಅಂದ್ರೆ ನೀವು ಇನ್ನೊಬ್ಬನ CM ಬರ್ಲಿ, ಅವ್ನು BJP ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ಈ ತಲೆನೋವು ತಪ್ಪಲ್ಲ. ಹೌದು 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 ಸರ್. ಯಾವತ್ತಿದ್ದನು ಇದು ಮುಖ್ಯವಾಗಿ ನಮ್ಗೆ ಕೂತ್ಕೊಂಡು ಮಾತುಕತೆ ನಡೆಸ್ಬೇಕು. ಇವಾಗ DK ಅವ್ರು ಬಂದು DK ಬಂತವನೇ ಈ ತರ ಅವ್ರು ಮಾಡಕ್ ಸ್ವಲ್ಪ ಬಿಡ್ಬೇಕು. ಅವಾಗ ಸ್ಟ್ರೈಕ್ ಮಾಡೋದು, ಅವಾಗ ಇದ್ ಮಾಡೋದು ಏನು ಯಾಕೆ ಬೇಕು ಇವೆಲ್ಲ? ಸ್ವಲ್ಪ ನಿಧಾನವಾಗಿ ಮಾತಾಡ್ಕೊಂಡು ಅವ್ರು ಸ್ಟ್ರೈಕ್ ಮಾಡ್ಲಿ ಅಂತ ಯಾರು ತಾನೇ ಹೇಳ್ತಾರೆ. ಇವಾಗ ಸ್ಟ್ರೈಕ್ ಮಾಡುವಂತ ಕಾಲ ಅಲ್ಲ ಅದು. ಯಾವ ವರ್ಷದಿಂದ ಸ್ಟ್ರೈಕ್ ಇಲ್ಲ. ಈಗ ನೀರು ಎಲ್ಲಾ ಕಾಲದಲ್ಲಿ ಐತೆ. ಅವರು ಹೇಳ್ತಾ ಇದ್ದಾರೆ ಸ್ವಲ್ಪ ಮಾತುಕತೆ ನಡೆಸೋಣ, ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಕೇಳೋಣ ಇನ್ನ ಏನೇನ್ ಮಾಡ್ತಾರೆ. ನಾನೇನು ಓಕೆ ಓಕೆ, ಥ್ಯಾಂಕ್ ಯು. ಬಗ್ಗೆನೂ ಮಾತಾಡೋದೆ. ಇಲ್ಲಿ ಗಂಟ ಮಾತಾಡ್ಕೊಂಡ್ ಬಂದಿರೋದು ಎಲ್ಲಾ CMಗಳು ಅದೇ. ಮಳೆ ಜಾಸ್ತಿ ಬಿದ್ರೆ ಮಳೆ ನೀರು ಹೋಗ್ತಾನೆ ಹೋಗ್ತಾ ಇದೆ. ನೋಡಿ ನಮ್ ಸಿದ್ದರಾಮಯ್ಯನವ್ರು ಇರೋ ಟೈಮ್ನಲ್ಲಿ ಏನನ ಬಂತ ಕಾವೇರಿ ವಿಚಾರ, ನೀರಿತ್ತು ಬೇಜಾನು. ಓಕೆ, ಥ್ಯಾಂಕ್ ಯು ಬಸವರಾಜ್ ಸರ್. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಗೋಪಾಲ್ ಅಂತ ಬೆಂಗಳೂರಿಂದ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಹೇಳಿ ಸರ್, ನಿಮ್ಮ ಒಪಿನಿಯನ್ ಏನು ಸದ್ಯದ ಪರಿಸ್ಥಿತಿ ಬಗ್ಗೆ? ಸರ್ಕಾರ ಯಾವ ರೀತಿ ಡಿಸಿಷನ್ ತಗೊಳ್ಬೇಕು, ಹೇಗೆ ಅಂತ? ಇಲ್ಲಿ ಮೇಡಮ್ ಅದು ಫಸ್ಟ್ ಅವ್ರು ಏನು ಕಂಡೀಷನ್ಗಳು ಹಾಕೊಂಡಿದಾರಲ್ಲ ತಮಿಳ್ನಾಡು ಮತ್ತೆ ಇವ್ರದ್ದು, ಫಸ್ಟ್ ಅದು ತಿದ್ದುಪಡಿ ಮಾಡ್ಕೋಬೇಕು. ಇವಾಗ ನೀರು ಅಲ್ಲಿ ಏನ್ ಮಟ್ಟ ಅದು ಜಲಾಶಯದಲ್ಲಿ ನೀರ್ ಏನಿದೆಯೋ ಅದ್ರ ಪ್ರಕಾರ ನಾವಿಷ್ಟು ತರಿಸ್ತೀವಿ ಅಂತ ಇವ್ರು ಕಂಡೀಷನ್ ಹಾಕೋಬೇಕು. ಇದು ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲಿರೋ ನೀರು ನಾವು ಇನ್ನೊಬ್ರು ಕೊಡ್ಬೇಕು ಅಂದಾಗ ನಮ್ಮ ಮಾತು ಅವ್ರು ಕೇಳೋ ತರ ಇರ್ಬೇಕೇ ಹೊರತು ಅವರು ನಮ್ಮ ಮಾತು ಕೇಳೋ ತರ ಇರಬಾರ್ದು. ಇವಾಗ ಹೆಂಗಿದೆ ಅಂದ್ರೆ ಅವ್ರು ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಿದ್ದಾರೆ. ಅದಕ್ಕೆ ಪರಿಹಾರ ಇವ್ರು ಕಂಡ್ಕೋಬೇಕು ಫಸ್ಟ್. ಹಾಗೆ ಸರ್, ಈಗ ಮತ್ತೊಂದು, ಈಗ CWRC ಏನಿದೆ ಅದರ ಪ್ರಮುಖ ಕೆಲಸ ಅಂತ ಅಂದ್ರೆ, ಈಗ ಒಂದು ರಾಜ್ಯದಲ್ಲಿ ಕರ್ನಾಟಕ ಅಂತ ಬಂದ್ರೆ ಎಷ್ಟು ಮಳೆಯಾಗಿದೆ, ಅಲ್ಲಿ ಡ್ಯಾಮ್ ಕೆಪಾಸಿಟಿ ಎಷ್ಟಿದೆ, ಎಷ್ಟು ನೀರು ಸ್ಟೋರೇಜ್ ಆಗಿದೆ, ಹಾಗೆ ಅಲ್ಲಿರುವಂತಹ ಜನರಿಗೆ ಕುಡಿಯೋದಕ್ಕೆ ನೀರಿದೆಯಾ ಅಥವಾ ಅಗ್ರಿಕಲ್ಚರ್ ಪರ್ಪಸ್ಗೆ ನೀರಿದೆಯಾ ಅಂತ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಅದು CWMAಗೆ ಅಡ್ವೈಸ್ ಮಾಡ್ಬೋದು. ಬಟ್ ಇಲ್ಲಿ CWRCಗೆನೆ ಸರಿಯಾದಂತಹ ಇನ್ಪುಟ್ಸ್ ನ ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾ ಇಲ್ವಾ? ಹೇಗೆ? ಯಾರು ಮಾಹಿತಿ ಕೊಡ್ತಿಲ್ಲ. ನಮ್ಮ ಕಡೆಯಿಂದ ಯಾರು ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ. ನಮ್ಮಲ್ಲೇ ಬೇಜವಾಬ್ದಾರಿ ಮಾಡ್ತಿದ್ದಾರೆ. ಅದನ್ನ ಫಸ್ಟ್ ಸರ್ ಮಾಡ್ಕೋಬೇಕು. ಹಾಗಾದ್ರೆ ಸರಿಯಾದಂತ ಇನ್ಪುಟ್ಸ್ ಸಿಗ್ತಾ ಇಲ್ಲ. ಆಮೇಲೆ ಆದೇಶ ಬಂದ ಮೇಲೆ ಹೋರಾಟ ಮಾಡ್ತಾರೆ ಹೊರತು ಮುಂಚೆನೆ ಇನ್ಪುಟ್ಸ್ ಸರಿಯಾಗಿ ಕೊಡ್ತಾ ಇಲ್ಲ. ಹೌದು ಮೇಡಮ್, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಅದೇ ಪ್ರಾಬ್ಲಮ್. ಹೌದು ಸರ್. ಈಗ ಸ್ಟ್ರೈಕ್ ಮಾಡ್ತೀವಿ ಅಂತಾರೆ. ಸ್ಟ್ರೈಕ್ ಮಾಡೋರು ಯಾರಿಗ ಲಾಸ್? ನಮ್ಗೆ ಲಾಸ್ ಅಲ್ವಾ? ಅದ್ರ ಬದಲು ಅದನ್ನ ಇವ್ರು ಫಸ್ಟ್ ರಾಜಕಾರಣಿಗಳು ಎಲ್ಲಾರು ಸೇರ್ಕೊಂಡು ಒಗ್ಗಟ್ಟಾಗಿ ಇವರು ಸರ್ ಮಾಡ್ಬೇಕು ಮೇಡಮ್. ಈಗ ನಾಳೆ ಮೀಟಿಂಗ್ ಇದೆಯಲ್ಲ ಸರ್, ಸೊ ಏನಾಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಸರ್ವ ಪಕ್ಷಗಳ ಸಭೆ ಮೇಡಮ್, ಏನೇ ಮಾಡೋದು ಇವರು ಏನಿದ್ರು ತಮಿಳ್ನಾಡು ಪರವಾಗಿ ಮಾತಾಡ್ತಾರೆ ಹೊರತು ಇಲ್ಲ ಕಾನೂನು ಇವಾಗ ಕಾನೂನಿಂದಾನೇ ಆಗುತ್ತೆ ಅಂತ ಹೇಳ್ತಿದಾರಲ್ಲ, ಅದು ಇವ್ರು ಏನು ಅಂದ್ರೆ ಇವ್ರು ಕುರ್ಚಿ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಜನಗಳು ಇಷ್ಟನ ಸಮಸ್ಯೆನ ಬಗೆಹರ್ಸಕ್ ನೋಡಲ್ಲ.
ಇವಾಗ ಫಸ್ಟ್ ಜನಗಳು ಸಮಸ್ಯೆ ಬಗೆಹರಿಸಿದ್ರೆ ಕುರ್ಚಿ ತಾನಾಗ್ ತಾನೇ ಇನ್ನೂ 10 ವರ್ಷ ಬೇಕಾದ್ರೆ ಇವರೇ ಆಳ್ಬಹುದು. ಯಾಕಂದ್ರೆ ಸೊ ನಾಳೆ ಮೀಟಿಂಗ್ ಅಲ್ಲಿ ತಮಿಳ್ನಾಡು ಪರನೇ ಮಾತಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಹಾಗಾದ್ರೆ? ಹೌದು, ಅದು ಇವಾಗ ಏನಾದ್ರು ಅಕಸ್ಮಾತ್ ಇವಾಗ ನಮ್ ಜನಗಳ ಪರವಾಗಿ ಇದ್ ಮಾಡಿದ್ರೆ ಕಾನೂನಿಂದಾನೇ ಆಗುತ್ತೆ, ನಮ್ ಸೀಟ್ ಎಲ್ಲಿ ಕಳ್ಕೋಬೇಕಾಗುತ್ತೆ ಅಂತ ಆ ತರ ಯೋಚನೆ ಮಾಡ್ತಾರೆ ಹೊರತು ಜನಗಳಿಗೆ ಪರವಾಗಿ. ಇವಾಗ ನೋಡಿ, ಅವ್ರು 3ನೇ ಬೆಳೆಗೆ ನೀರ್ ಬೇಕು ಅಂತಿದ್ದಾರೆ, ಹೌದು. ಇಲ್ಲಿ ನಮ್ಗೆ 2ನೇ ಬೆಳೆಗೆ ನೀರಿಲ್ಲ. ಹೌದು ಸರ್, ನಿಜ. ಅದು ನೀವು ಫಸ್ಟ್ ಜನಗಳ ಪರವಾಗಿ ಇವ್ರು ನಿಲ್ಸಿದ್ರೆ ಜನಗಳು ಸರ್ಕಾರದ ಪರವಾಗಿ ನಿಲ್ತವೆ. ಹೌದು. ಓಕೆ, ಥ್ಯಾಂಕ್ ಯು ಗೋಪಾಲ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಸರ್, ನಾವು ಮಾತಾಡ್ತಾ ಇದ್ವಿ, ಈಗ ನಾಳೆ ಸಭೆ ಇದೆ. ಈಗ ನಾವು ವಿಪಕ್ಷಗಳನ್ನ ನೋಡಿದ್ರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾವೆ. ಅಂದರೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶ, CWMA ವಿರುದ್ಧ, ಹಾಗೆ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳು ಕೇಳಿ ಬರ್ತಾ ಇದೆ. ನಾಳಿನ ಮೀಟಿಂಗಲ್ಲೂ ಕೂಡ ಇದೇ ರೀತಿ ಧ್ವನಿ ಎತ್ತುತ್ತಾರಾ ವಿರೋಧ ಪಕ್ಷಗಳು ಹೇಗೆ? ಅಥವಾ ಕಾಫಿ ಬಿಸ್ಕೆಟ್ ತಿನ್ಕೊಂಡು ವಾಪಸ್ ಬರ್ತಾರಾ ಹೇಗೆ? ಇಲ್ಲ, ಇದು ಏನಾಗ್ಬಿಟ್ಟಿದೆ, ಈಗೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳಿವತ್ತು. ಯಾಕೆ ವಿರೋಧ ಪಕ್ಷದವ್ರು ಬೀದಿಗಿಳಿದಾರೆ ಅಂದರೆ, ಅಲ್ಲಿ ರೈತರು ಮತ್ತು ಕನ್ನಡ ಪರ ಸಂಘಟನೆಯವರು, ಅಲ್ಲಿ ಸ್ಥಳೀಯ ಮಂಡ್ಯ ಮೈಸೂರು ಭಾಗದವರು ಬೀದಿಗಿಳಿದು ಹೋರಾಟ ಮಾಡ್ತಾವ್ರೆ. ನಮ್ಮ ಮಾನ ಮರ್ಯಾದೆ ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಧ್ವನಿ ಎತ್ತಿದ್ದಾರೆ. ಇವರು ವಿರೋಧ ಪಕ್ಷ, ಈಗ ನೋಡಿ, ಮಂಡ್ಯದ ಗಂಡು ನಮ್ಮ ರೆಬಲ್ ಸ್ಟಾರು ಅಂಬರೀಷ್ ಅವರು ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟು ಹೋರಾಟ ಕೇಳಿದ್ರು. ಆ ರೀತಿಯ ಗಂಡೆದೆಯ ಗಂಡು ಯಾರೂ ಇಲ್ಲ ಇವತ್ತು. ಆ ರೀತಿ ರಾಜಕಾರಣಿಗಳು ಬೇಕು ನಮಗೆ. ನಮ್ಮ ರೈತರು ನಮಗೋಸ್ಕರ, ನಮ್ಮ ನೀರು ಅಂಥೇಳಿ ರಾಜೀನಾಮೆ ಕೊಟ್ಟು ಯಾರಾದರೂ ಇಳಿದಾರೆ ಅಥವಾ ಹೋರಾಟಕ್ಕೆ ಅಂದರೆ ಅವರೊಬ್ಬರೇ. ಇವತ್ತು ಆ ರೀತಿಯ ಗಂಡಸ್ತನ ತೋರಿಸೋ ಅಂಥ ರಾಜಕಾರಣಿಗಳು ಯಾರೂ ಇಲ್ಲ. ಇದೆಲ್ಲ ಕಣ್ಣೊರೆಸೋ ತಂತ್ರಗಳಷ್ಟೇ ಇವ್ರದಲ್ಲ. ಈಗ ನೋಡಿ, ನಾವು ಹೇಳೋದು, ಈ ವಿರೋಧ ಪಕ್ಷದಲ್ಲಿ ಇವತ್ತೆಷ್ಟು ನಮ್ಮಲ್ಲಿ 17-16 ಜನ MP ಗಳಿದ್ದಾರೆ. ನಿಮಗೆ ಈಗ ನಮ್ಮ ಮುಖ್ಯಮಂತ್ರಿಗೆ ಹೇಳೋದಂಗೆ, ಈಗ ರೈತರಿಗೆ 1.5 ತಿಂಗಳ ಹಿಂದೆನೇ ಹೇಳಿದರು ಯಾವುದೇ ಬೆಳೆಗಳನ್ನು ಬೆಳಿಬೇಡಿ, ನೀರುಗಳು ಇದಾಗುತ್ತೆ ಅಂತ. ಆವಾಗಿದ್ದಾಗ ನಿಮಗೂ ಸಹ ವಿರೋಧ ಪಕ್ಷದವ್ರಿಗೂ ಗೊತ್ತಿತ್ತದು, ಅಲ್ಲಿ ಒಂದು ಆದೇಶ ಬರುತ್ತೆ ಅಂತ. ನಿಮ್ಮ ಪಾತ್ರ ಏನು? ನಿಮ್ಮದೇ ಸರ್ಕಾರ ಇದೆ, ಸುಪ್ರೀಂ ಕೋರ್ಟು, ಈಗ ಡೆಲ್ಲಿಯಲ್ಲಿ ನಿಮ್ಮ ಸರ್ಕಾರ ಇದೆ, ನಮ್ಮದು ಇದರಲ್ಲಿ. ಈಗ ಆಗಿದ್ದಾಗ ನಿಮ್ಮ ಪಾತ್ರವೂ ಬೇಕಲ್ವಾ? ಈಗ ವಿರೋಧ ಪಕ್ಷ ಅಂದ ತಕ್ಷಣ ಸುಮ್ಮನೆ ಕೂತ್ಕೊಳ್ಳೋದು. ನಿಮಗೂ ಜನಸಾಮಾನ್ಯರು ಓಟ್ ಹಾಕಿದ್ದೀವಿ, ನಿಮಗೂ ಒಂದು ಕರ್ನಾಟಕದ ಬಗ್ಗೆ, ಕಾವೇರಿ ನೀರಿನ ಬಗ್ಗೆ, ಉಳಿವಿನ ಬಗ್ಗೆ ನಿಮಗೂ ಗೊತ್ತಿರಬೇಕಲ್ಲ. ನೀವು ಕುಡಿಯೋದು ಕಾವೇರಿ ನೀರೇ ಅಲ್ವಾ? ನಿಮ್ಮ ಪಾತ್ರ ಏನು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಈ ಥರ ಒಂದು ಆದೇಶ ಬರುತ್ತೆ, ಎಚ್ಚೆತ್ಕೊಳ್ತಾ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಅಂತ ಇವ್ರು ಯಾರು 1 ತಿಂಗಳಿಂದ ಹೇಳಿಲ್ಲ. ಯಾವುದೇ ಒಂದು ಆದೇಶ ಬಂದಾಗಲೂ ವಿರೋಧ ಪಕ್ಷದ ಕೆಲಸ ಏನು ಅಂದರೆ, ಮುಂದೆ ಏನಾದ್ರು ಆಗೋ ಅಂಥದ್ದು ಅಥವಾ ಬಿಲ್ ಪಾಸ್ ಮಾಡೋ ಅಂಥದ್ದು, ಅದನ್ನೆಲ್ಲ ಎಚ್ಚರಿಸುವಂಥ ಕೆಲಸ ಮಾಡಬೇಕು. ಈಗ ರೈತರೆಲ್ಲ ಹೋರಾಟ ಮಾಡಿ ದುಡ್ಡು ಈ ಕದ್ದು ಮುಚ್ಚಿ ನಮ್ಮ ಸರ್ಕಾರ ನೀರು ಬಿಡ್ತಾ ಇದೆ ಅಂತ ಬಂದಾಗ ಇವರು ಬಡ್ಕೊತಾ ಇದ್ದಾರೆ. ಆದರೆ ನಮ್ಗಿಂತ ಜಾಸ್ತಿ ಮಾಹಿತಿ ಇವ್ರಿಗೆ ಇರುತ್ತಲ್ಲ, ಇವ್ರದ್ದೇ ಆದಂಥ ಒಂದು ಈಗ ಇವರಿಗೆ ಜನಗಳನ್ನ ಮತ್ತು ಸರ್ಕಾರದಿಂದ ಆಗಲಿ ಅಥವಾ ಏನು ಗುಪ್ತಚರ ಇಲಾಖೆ ಆಗಲಿ ಇವ್ರಿಗೆ ಮಾಹಿತಿ ಇರುತ್ತೆ, ಯಾಕೆ ಈ ಕೆಲಸ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ. ಇವತ್ತು ಏನಾಗಿದೆ ಅಂದರೆ, ಇಲ್ಲಿ 3 ಪಕ್ಷಕ್ಕೂ ಇವತ್ತು ನೋಡಿ, ನಮ್ಮ ಕುಮಾರಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಅವರು ಕೂಡ ಧ್ವನಿ ಎತ್ತಬಹುದು. ಅದೇ ಮಂಡ್ಯದಿಂದ ಅವರು ಇದಾಗಿದ್ದಾರೆ, MP ಆಗಿ ಬಂದಿರೋ ಅಂಥವ್ರು. ಈಗ ಏನಾಗಿದೆ, ಎಲ್ಲರೂ ಅಷ್ಟೇ ರೀ, ಅವ್ರದ್ದು ನಮಗೇನಾಗಬೇಕಾಗೈತೆ ಕೊನೆ ಮೂಮೆಂಟಲ್ಲಿ ನೋಡೋಣ ಏನಾಗುತ್ತೆ ಅವರಿಗೆ. ಆಮೇಲೆ ಇನ್ನೊಂದೇನು, ಈ ರಾಜಕಾರಣಿಗಳಿಗೆ 3 ಪಕ್ಷಕ್ಕೂ ಈ ಒಂದು ಸಮಸ್ಯೆ ಜೀವಂತವಾಗಿರಬೇಕು. ಈ ಸಮಸ್ಯೆ ಜೀವಂತವಾಗಿಲ್ಲ ಅಂದರೆ ನಾವು ಮಂಡ್ಯದಲ್ಲಿ ಹೋಗಿ ಓಟ್ ಕೇಳೋಕ್ಕಾಗಲ್ಲ, ಮೈಸೂರಲ್ಲಿ ಓಟ್ ಕೇಳೋಕ್ಕಾಗಲ್ಲ. ಯಾಕೆಂದರೆ ಜೀವಂತವಾಗಿ ಎಲ್ಲ ಸಮಸ್ಯೆಗಳು ನೋಡಿ, ನೀವು ಯಾವುದೋ ಒಂದು ರೋಡ್ ರೆಡಿ ಮಾಡ್ತಾರೆ ಅಂದರೆ ಅದನ್ನು ಪೂರ್ತಿಯಾಗಿ ರೆಡಿ ಮಾಡಲ್ಲ ಅವರು. ಜನಗಳಿಗೆ ಹೇಳಬೇಕು, ಇನ್ನೊಂದು ಸರ್ಕಾರ ಬಂದರೆ ಸರಿ ಮಾಡುತ್ತೇನೋ, ಇದು ಅಷ್ಟೇ. ಕಾವೇರಿ ನೀರಿನ ಸಮಸ್ಯೆ ಇನ್ನೊಂದು ಯಾವುದೋ ಬಂದರೆ ಸರಿ ಮಾಡುತ್ತೇನೋ ಅನ್ನೋ ಒಂದು ಜೀವಂತವಾಗಿ ಎಲ್ಲ ಸಮಸ್ಯೆನೂ ಇಡ್ತಾರೆ ಇವ್ರಿಗೆ. ಯಾಕೆಂದರೆ ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ. ಇವತ್ತು ಯಾರು ಹೆಂಗಾರು ಹಾಳಾಗೋಗ್ಲಿ, ನಾನು 5 ವರ್ಷ ಪೂರೈಸಬೇಕು ಅನ್ನೋ ರಾಜಕಾರಣಿಗಳು ಬಿಟ್ಟರೆ ನಿಮಗೆ ಯಾವುದು ನೈಜವಾಗಿಲ್ಲ. ಕೀರ್ತಿ ಅಂತ ಮೈಸೂರಿಂದ. ನಮಸ್ತೆ. ನಮಸ್ತೆ. ಹೇಳಿ ಸರ್, ನೀವು ಕೂಡ ಮೈಸೂರಿನವರು, ಸೊ ಈ ಕಾವೇರಿ ವಿಚಾರವಾಗಿ ಏನ್ ಹೇಳ್ತೀರಾ? ಮೇಡಮ್, ಮೈಸೂರು ಮುಖ್ಯವಾಗಿ ಮೇಡಮ್ ಮಡಿಕೇರಿಲಿ ಕಾವೇರಿ ತಾಯಿ ಗಮನಿಸೋದು. ಮಹಾರಾಜರು ಮತ್ತೆ ವಿಶ್ವೇಶ್ವರಯ್ಯ ಅವರು ನಮ್ಗೆ ಅನ್ನದಾತ್ರಿ ಇದ್ದಂಗೆ. ಮಹಾರಾಜರು ಮತ್ತೆ ವಿಶ್ವೇಶ್ವರಯ್ಯ ಅವರು ನಮ್ಗೆ ಕಾವೇರಿ ತಾಯಿ ನೀರು ಕುಡಿಯಕ್ಕಾಗ್ಲಿ, ರೈತರಿಗೆ ಬೆಳೆಯಕ್ಕಾಗ್ಲಿ ಅವ್ರು ಮಾಡ್ಕೊಟ್ಟಿರೋದು. ಅದರಿಂದ ಫಸ್ಟ್ ನಮ್ ಜನಗಳಿಗೆ ಉಪಯೋಗ ಆಗ್ಬೇಕು ಮುಖ್ಯವಾಗಿ. ಅದಾದ ನಂತರ ಹೆಂಗಿದ್ರು ಮೇಡಮ್, ಎಲ್ಲಿ ಮೇಲ್ಗಡೆ ಜಮ್ಮು ಕಾಶ್ಮೀರಿನ ನದಿ ಹರಿದ್ರು ಕೆಳಗಡೆ ಸಮುದ್ರಕ್ಕೆ ಹೋಗಿ ಸೇರ್ಬೇಕು. ಹಂಗಂತ ಜನಗಳು ಫಸ್ಟ್ ನಮ್ಮ ಮೈಸೂರವ್ರಿಗೂ ಉಪಯೋಗ ಆಗ್ಬೇಕು, ಮಡಿಕೇರಿ ಅವ್ರಿಗೆ, ಮಂಡ್ಯದವ್ರಿಗೂ ಉಪಯೋಗ ಆಗ್ಬೇಕು, ಶ್ರೀರಂಗಪಟ್ಟಣ ಅವ್ರಿಗೂ ಉಪಯೋಗ ಆಗ್ಬೇಕು, ಕರ್ನಾಟಕಕ್ಕೆ ಮುಖ್ಯವಾಗಿ. ಇಲ್ಲೇ ನಮ್ಗೆ ಕುಡಿಯಕ್ ನೀರಿಲ್ಲ, ಬೆಳೆಯಕ್ ನೀರಿಲ್ಲ ಅಂದ್ಮೇಲೆ ಅವ್ರಿಗೆ ಬಿಟ್ಟು ಏನ್ ಪ್ರಯೋಜನ ಬಂತು ಮೇಡಮ್? ತಲೆಯಲ್ಲಿ ಬುದ್ಧಿ ಇರ್ಬೇಕು. ಯಾರೇ ಬಂದ್ರು ಇದೇ ಮಾಡಿದ್ರೆ ಯಾವ ಸರ್ಕಾರ ಬಂದ್ರೆ ಮೇಡಮ್ ಫಸ್ಟ್ ಜನಗಳಲ್ಲಿ ಒಗ್ಗಟ್ಟಿರ್ಬೇಕು, ನಾವುಗಳು ಕೇಳ್ಬೇಕು.
ನಾವುಗಳು ಕೇಳೋ ರೀತಿ ಸರಿ ಇಲ್ಲ. ಸ್ಟ್ರೈಕ್ ಮಾಡ್ತೀವಿ, ನಮ್ ಬಸ್ಗಳನ್ನ ನಾವೇ ತಡಿತೀವಿ, ಆಂಬುಲೆನ್ಸ್ಗಳನ್ನ ತಡಿತೀವಿ, ಅದರಿಂದ ಪ್ರಯೋಜನ ಬರಲ್ಲ. ಸರ್ಕಾರದಲ್ಲಿ ಫಸ್ಟ್ ಒಗ್ಗಟ್ಟಿನಿಂದ ನಿಂತ್ಕೊಂಡು ವಿರೋಧ ಪಕ್ಷದವರಾಗ್ಲಿ ಈಗಿರೋ ಪಕ್ಷದವರಾಗ್ಲಿ ಮಾತಾಡಿ ಕನ್ನಡ ಪರ ಹೋರಾಟಗಾರರು ಮಾಡ್ತಾರೆ ಅಂತ ಪ್ರತಿಭಟನೆ ಮಾಡೋದ್ ತಪ್ಪು ಅಂತಲ್ಲ. ಎಲ್ ಮಾಡ್ಬೇಕು? ರೋಡಲ್ಲ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗ್ಬೇಕು, ಪ್ರಿಯಾಂಕಾ ಖರ್ಗೆ ಅವ್ರ ಮನೆಗೆ ಹೋಗ್ಬೇಕು, ಅಲ್ಲಿ ಕೇಳ್ಬೇಕು. ಅವಾಗ ಅವ್ರನ್ನ ಮನೆಯಿಂದ ಆಚೆ ಬಿಡದೇ ಇದ್ರೆ ಅವಾಗ ಅವರೇ ಸಾಲ್ವ್ ಮಾಡ್ತಾರೆ ಪ್ರಾಬ್ಲಮ್ನ. ನಾವಿಲ್ಲಿ ಇದ್ ಮಾಡೋದ್ರಿಂದ ತೊಂದರೆಗಳು ಆಂಬುಲೆನ್ಸ್ಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ತೊಂದರೆ ಆಗುತ್ತೆ. MLA MP ಗಳ ಮನೆಯಲ್ಲಿ ಡೈರೆಕ್ಟ್ ಅವ್ರ ಮನೆಗೆ ನುಗ್ಗಿ ಅಲ್ಲೇ ಮುಖ್ಯ ಆಗ್ತಾಗ ಅವರೇ ಆಚೆ ಬರಕ್ಕಾಗಲ್ಲ, ಅವರೇ ಬೇರೆ ಕೆಲ್ಸಗಳು ಮಾಡಕ್ಕಾಗಲ್ಲ. ಅವಾಗ ಆಟೋಮೆಟಿಕಲಿ ಕೆಲಸ ಸಾಲ್ವ್ ಆಗುತ್ತೆ ಅಂತ ಮೇಡಮ್ ನನ್ನ ಅಭಿಪ್ರಾಯ. ಹಾಗೆ ಸರ್, ಇನ್ನೊಂದು, ಈಗ ಕನ್ನಡಿಗರಲ್ಲಿ ಯುನಿಟಿ ಇಲ್ವಾ ಅಂತ. ಯಾಕಂದ್ರೆ ಈಗ ಕೇವಲ ಕಾವೇರಿ ಅಂತ ಅಂದ್ರೆ ಈ ಮಂಡ್ಯ ಮೈಸೂರು ಭಾಗದಲ್ಲಿ ಹೋರಾಟಗಳೆಲ್ಲ ನಡೆಯುತ್ತೆ, ಬಟ್ ಕಂಪ್ಲೀಟ್ ಬೇರೆ ಭಾಗದವರು ಅಯ್ಯೋ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಇರ್ತಾರೆ ಕನ್ನಡಿಗರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಇಲ್ಲ, ಕನ್ನಡಿಗರಲ್ಲಿ ಒಗ್ಗಟ್ಟಿದೆ. ಭಾಷೆ ನೀರು ಅಂತ ಬಂದಾಗ ಒಗ್ಗಟ್ಟು ಇದ್ದೇ ಇರುತ್ತೆ. ಕನ್ನಡಿಗರು ಎಲ್ಲರೂ ಒಂದೇ ರೀತಿನೇ. ಆದ್ರೆ ಏನಾಗುತ್ತೆ ಅಂತಂದ್ರೆ ಈಗ ಔಟ್ ಸೈಡ್ ಇಂದ ಜಾಸ್ತಿ ಜನ ಬಂದು ಬೆಂಗಳೂರು ಜಾಸ್ತಿ ಇದಾರೆ. ಸೊ ಅವ್ರುಗಳು ಬರಲ್ಲ, ಅವ್ರುಗಳು ಅದೇ ನೀರ್ ಕುಡಿತಿರ್ತಾರೆ, ಇಲ್ಲೇ ಗಾಳಿ ತಗತಿರ್ತಾರೆ, ಅವ್ರುಗಳು ಬರಲ್ಲ. ಮುಖ್ಯವಾಗಿ ನಮ್ಮವರು ಸ್ವಲ್ಪ ಕೆಲಸದಲ್ಲಿ ಅಲ್ಲಿ ಬಿಸಿ ಇರ್ತಾರೆ. ರೈತರುಗಳು ಪಾಪ ಅವ್ರು ಬರ್ತಾರೆ ಫಸ್ಟ್. ನಾವು ಕುಡಿಯೋ ನೀರು ನಾವು ಮಾಮೂಲಿ ಸಾಮಾನ್ಯ ಜನರು ಒಗ್ಗಟ್ಟಿಲ್ಲ ಅಂತಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಕೀರ್ತಿ ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್, ನಾವು ಮಾತಾಡ್ತಾ ಇದ್ವಿ ಸರ್. ಈಗ ಮೊನ್ನೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ ಮಂಡ್ಯ ಶಾಸಕರು ರವಿ ಗಾಣಿಗ ಅವರು. ಅಂದರೆ ಈಗ ಕರ್ನಾಟಕದಿಂದ ಏನು ತಮಿಳ್ನಾಡಿಗೆ ನೀರು ಹೋಗುತ್ತೆ ಅದು ಸುಮ್ಮನೆ ವೇಸ್ಟಾಗಿ ಸಮುದ್ರಕ್ಕೆ ಸೇರ್ತಾ ಇದೆ. ಈ ರೀತಿ ವೇಸ್ಟ್ ಮಾಡೋದಾದ್ರೆ ಯಾಕೆ ನಾವು ನೀರು ಬಿಡಬೇಕು ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಖಂಡಿತ ನಾವು ಆ ಭಾಗದಲ್ಲಿ ಹೋದಾಗ ನಾವು ಅದನ್ನು ನೋಡಿದ್ದೇವೆ. ಇದನ್ನ ಅವ್ರು ವಿಡಿಯೋ ಮಾಡೋದಲ್ಲ. ನಮ್ಮ ಮುಖ್ಯಮಂತ್ರಿ, ನಿಮ್ಮದೇ ಸರ್ಕಾರ ಇದೆ, ನೀವು ಒಬ್ಬರು ಶಾಸಕರಾಗಿದ್ದೀರಾ, ವಿಡಿಯೋ ಮಾಡಿ ಪ್ರಚಾರ ಪ್ರಿಯರಾಗಬೇಡಿ ನೀವು. ಇದಕ್ಕೆ ಏನು ಮಾಡಬೇಕಾಗಿ ನಾವು ಸಂವಿಧಾನಯುಕ್ತವಾಗಿ ನ್ಯಾಯಾಲಯಕ್ಕೆ ನೀವು ಅದನ್ನು ಮನವರಿಕೆ ಮಾಡುವಂಥ ಕೆಲಸ ನಿಮ್ಮ ಮುಖ್ಯಮಂತ್ರಿಗಳು, ನಿಮ್ಮ ಏನು ನಮ್ಮ ಲಕ್ಷಾಂತರ ರೂಪಾಯಿ ನಮ್ಮ ತೆರಿಗೆ ದುಡ್ಡಲ್ಲಿ ನಿಮ್ಮ ಲಾಯರ್ಸ್ಗಳು ಇಟ್ಟಿದ್ದೀರಲ್ಲ ಈ ಒಂದು ಕಾವೇರಿ ನಿಗಮ ಮಂಡಳಿಗೆ ಇದನ್ನು ಮಾಡೋದು ವಾದ ಮಾಡೋದಕ್ಕೆ, ಅವ್ರಿಗೆ ಕೊಟ್ಬಿಟ್ಟು ದಾಖಲೆನ ನೀವು ಇದನ್ನು ನೋಡಿ, ಇಷ್ಟು ನೀರು ಹೋಗ್ತಾ ಇದೆ, ನಮ್ಮ ರೈತರಿಗೆ ಇಲ್ಲಿ ಕುಡಿಯೋಕ್ಕೆ ನಮಗೆ ಏನು ರೈತರು ಬೆಳೆ ಬೆಳೆಯೋದಕ್ಕಲ್ಲ, ನಮ್ಮ ಬೆಂಗಳೂರು ನಗರ ಇರ್ಬೋದು, ಕುಡಿಯೋಕ್ಕೆ ನೀರಿಲ್ಲ. ಇದನ್ನು ಮನವರಿಕೆ ಮಾಡುವಂಥ ಕೆಲಸ ನೀವು ಎಲ್ಲಿ ಮಾಡಬೇಕು? ಕಾವೇರಿ ನಿಗಮ ಮಂಡಳಿ ಏನು ಸುಪ್ರೀಂ ಕೋರ್ಟಿಗೆ ಮಾಡಬೇಕು. ನೀವು ಅದು ಬಿಟ್ಟು ನಾವು ಸಾಮಾನ್ಯರ ರೀತಿ ಯಾರೋ ಒಬ್ಬರು ಯೂಟ್ಯೂಬು ಪ್ರಮೋಷನ್ ರೀತಿ ನೀವು ವಿಡಿಯೋ ಮಾಡ್ಕೊಬಿಟ್ಟು ಮಾಧ್ಯಮಕ್ಕೆ ಬಿಟ್ಬಿಟ್ಟು ನಾನೇನೋ ಮಾಡಿಬಿಟ್ಟೆ, ನಾನು ಯಾವುದೋ ದೇವಸ್ಥಾನಕ್ಕೆ ಬಂದುಬಿಟ್ಟಲ್ಲ. ಒಬ್ಬ ಶಾಸಕರ ಕೆಲಸ ಏನಿದೆ, ನೀವು ಶಾಸಕಾಂಗವಾಗಿ ಏನೆಲ್ಲ ನೀವು ಕಾನೂನುತ್ಮಕವಾಗಿ ಹೋರಾಟ ಮಾಡಬೇಕು, ಏನು ತಿಳಿಸ್ಕೊಡೋವಂಥ ಕೆಲಸ ಮಾಡಬೇಕು. ಇವತ್ತು ನೋಡಿ ಏನಾಗಿದೆ, ಹೊರ ರಾಜ್ಯದವ್ರ ಕತೆ. ಯಾರೋ ಒಬ್ಬ ಶಾಸಕ ಮೊನ್ನೆ ಚಿತ್ತೂರು ಶಾಸಕ ಗುರುರಾಜು ಜಗನ್ಮೋಹನ್ ಅಂತ ಹೇಳಿ, ಈಗ ಅವ್ನು ಹೇಳ್ತಾನಪ್ಪ, ನಮ್ದು ಅರ್ಧ ಭಾಗ ಬೆಂಗಳೂರೆಲ್ಲ ನಾವೇ ಇದ್ದದು, ಬೆಂಗಳೂರೆಲ್ಲ ನಾವೇ ಆಳ್ತೇವೆ ಅಂತ. ಎಲ್ಲಪ್ಪ ಹೋಗಿದ್ಯಾ ನೀನು ಇವತ್ತು ಹೋರಾಟ? ಕಾವೇರಿ ನೀರು ಕುಡಿತೀಯಲ್ಲ ನೀನು, ಎಲ್ಲಿ ಶಾಸಕ ನೀನಾಗಾದ್ರೆ? ನಿನಗೆ ಇಲ್ಲಿ ಬರೇ ಬಿಲ್ಡಿಂಗ್ ಕಟ್ಟೋದಕ್ಕೆ ನೀನು ನೀರು ಬೇಕು, ನೀನು ವಾಸ ಮಾಡೋದಕ್ಕೆ ನೀರು ಬೇಕು, ನೀನು ಮನೆ ಡಾಲರ್ಸ್ ಕಾಲಲ್ಲಿ ಬೇಕು, ಮತ್ತೆ ಹೋರಾಟ ಮಾಡಕ್ ಬಾ, ಇಲ್ಲಿ ಬಿಸ್ನೆಸ್ ಮಾಡಕ್ ಬೇಕಲ್ಲ. ಇವತ್ತಿಗೆ ನೋಡ್ರಿ, ಹೊರ ರಾಜ್ಯದವರು, ತೆಲುಗವರಾಗ್ಲಿ, ತಮಿಳವರಾಗ್ಲಿ, ಮಲಯಾಳಿಗಳಾಗ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದಾರೆ. ಯಾವನು ಕೂಡ ಇವತ್ತು ಕಾವೇರಿ ನದಿಗೋಸ್ಕರ ಬೀದಿಗಿಳಿತಾ ಇಲ್ಲ. ಇವರಿಗೆ ನಮ್ಮ ಕಾವೇರಿಯ ಸವಲತ್ತುಗಳು ಬೇಕು, ಬೆಂಗಳೂರಿನ ಸವಲತ್ತುಗಳು ಬೇಕು, ತಿನ್ನೋದಕ್ಕೆ ನಮ್ಮ ರೈತರ ಅನ್ನ ಬೇಕು, ಕುಡಿಯೋಕೆ ಕಾವೇರಿ ನೀರು ಬೇಕು. ಆದ್ರೆ ಯಾರು ಧ್ವನಿ ಎತ್ತಲ್ಲ. ಇವತ್ತು ಇದೇ ತಮಿಳ್ನಾಡವ್ರಿ, ಇವತ್ತು ನಾವು ಫುಟ್ಪಾತು ಒತ್ತುವರಿ, ಕೆಲವು ಸಲ ನಾವು ಕನ್ನಡಿಗರ ಒತ್ತುವರಿ ಮಾಡಬೇಡಿ, ಪುನರ್ವರ್ಸಿ ಕೊಡ್ಸಿ ಅಂತ ಹೇಳಿದ್ದೇವೆ. ಆದ್ರೂ ಕೂಡ ಇವತ್ತು ನೀವೇನಾದ್ರು ತಮಿಳ್ನಾಡಲ್ಲಿ ಎಲೆಕ್ಷನ್ ಇದೆ ಅಂದ್ರೆ ಒಬ್ರು ಕೂಡ ಫುಟ್ಪಾತ್ ಅಲ್ಲಿ ಕಾಣಿಸಲ್ಲ. ಒಂದು ವಾರಗಟ್ಲೆ ರಜೆ ಹಾಕೊಂಡು ಓಟ್ ಹಾಕಿ ಬರ್ತಾರೆ, ಜೀವನ ಇಲ್ಲಿ ಮಾಡ್ತಾರೆ. ಅಂಥವ್ರು ಇವತ್ತು ಇದೇ ಕಾವೇರಿ ನೀರುಗಳನ್ನ ಕುಡಿತಾರೆ. ಇವತ್ತು ಯಾಕೆ ಯಾರು ಕೂಡ ತಮಿಳವರು ಇವತ್ತು ಧ್ವನಿ ಎತ್ತ ಇಲ್ಲ? ಯಾಕೆ ನೀವು ಮತ್ತೆ ಹಾಗಿದ್ಮೇಲೆ ನೀವು ಗಂಟು ಮಟ್ಟಿಗೆ ಕಟ್ಕೊಂಡು ಹೋಗಿ ಇಲ್ಲಿ ಯಾಕಿದ್ದೀರಾ? ನಮ್ಮ ಕೆಲವು ಚಿತ್ರಮಂದಿರಗಳು ಮಾನ ಮರ್ಯಾದಿಲ್ಲ ರೀ. ಅವ್ನು ಯಾರೋ CM ಇವತ್ತೇನೋ ಜನನಾಯಕ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ, ಅವನು ದೊಡ್ಡ ದೊಡ್ಡ ಪೋಸ್ಟರ್ ಹಾಕೊಂಡು ಬರೀ ದುಡ್ಡಿನ ಆಸೆಗೋಸ್ಕರ ಅವನ ಪಿಕ್ಚರ್ನ ರಿಲೀಸ್ ಮಾಡ್ತಾರೆ ಇವತ್ತು. ಬಟ್ ಇದೇ ರೀತಿ ಸಿಚುವೇಶನ್ ಅಲ್ಲಿರುತ್ತೆ ಸರ್. ಈಗ ನಮ್ಮ ಕನ್ನಡದವ್ರದ್ದು ಯಾರ್ದಾರು ಫಿಲ್ಮ್ ರಿಲೀಸ್ ಆದ್ರೆ ತಮಿಳ್ನಾಡಲ್ಲಿ ಅಲ್ಲ, ತಮಿಳ್ನಾಡಲ್ಲಿ ಬೆರಳಣಿಕೆ ಅಷ್ಟು ಕನ್ನಡದ ಫಿಲಮ್ಗಳು ಆಗ್ತಾ ಇಲ್ಲ. ನಮ್ದು ಇದೊಂದು ದುರಂತ ಕೇಳಿ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಇರ್ಬೋದು, ಬೇರೆ ಬೇರೆ ಅವಾಗ ಹಳೆ ನಾಟಕಗಳಿದ್ದಾಗ ಕನ್ನಡ ಪಿಕ್ಚರ್ ಬಿಟ್ರೆ ಬೇರೆ ಪಿಕ್ಚರ್ ಮಾಡ್ತಾ ಇರಲಿಲ್ಲ, ಕನ್ನಡ ಭಾಷೆಯಲ್ಲಿ ಅಲ್ಲಿ ನೋಡ್ತಾ ಇದ್ರು. ಇವತ್ತಿನ ಆಕ್ಟರ್ಗಳಿದಾರಲ್ಲ, ಇವರು ಬರೇ ದುಡ್ಡಿನ ವ್ಯಾಮ, ಯಾರು ಕೂಡ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬಂಗ್ಲೆ, ಕಾರು, ಅವರಿಗೆ ಎಲ್ಲೋ ಬಂದಾಗ 4 ಜನ ಪಟಾಕಿ ಹೊಡಿಬೇಕು, ಶಿಳ್ಳೆ ಹೊಡಿಬೇಕು. ಇವತ್ತು ನೋಡಿ, ಇವತ್ತೊಂದು ಕನ್ನಡ ಪಿಕ್ಚರ್ ತೆಗೆದ್ರು ಅಂದ್ರೆ ಅವನು ತಮಿಳಲ್ಲೂ ಮಾಡ್ತಾನೆ, ಅದನ್ನ ಮಲಯಾಳಲ್ಲೂ ಮಾಡ್ತಾನೆ, ತೆಲುಗಲ್ಲೂ ಮಾಡ್ತಾನೆ. ನಿಮ್ಗೆ ಇದೇ ಪ್ರಶ್ನೆ ಬರಲ್ಲ. ಆದ್ರೆ
ಇವರು ಏನಾಗಿದೆ, ತಮಿಳವ್ರು ಏನಾಗಿದೆ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಕರ್ನಾಟಕದಲ್ಲಿ ಸುಮಾರಷ್ಟು ಭಾಗದಲ್ಲಿ ತಮಿಳುಗರಿದ್ದಾರೆ. ಆಮೇಲೆ ನಮ್ಮಲ್ಲಿ ದರಿದ್ರ ನಮ್ಮ ಕನ್ನಡಿಗರು ಕೂಡ ತಮಿಳು ಪಿಕ್ಚರೇ ನೋಡ್ತಾರೆ ಅನ್ನೋದೊಂದು ಭ್ರಮೆ ಇರೋದ್ರಿಂದ ಅವ್ರಿಗೆ ಬೇಕಾಗಿಲ್ಲ, ಅವ್ರು ಈ ಥರ ಪ್ರಸಾರ ಮಾಡ್ತಾರೆ. ಇಂಥ ನೋಡಿ, ಒಬ್ಬ CM ಬರೋದಕ್ಕೆ ಕರ್ನಾಟಕಕ್ಕೆ ನಮ್ಮ ಸರ್ಕಾರ ಇವತ್ತು ತಡೆ ಹಿಡಿಯುತ್ತೆ, ಭಯ ಇದೆ ಹೋರಾಟಗಾರ ಮೇಲೆ ಅಂದಾಗ, ಅದೇ ಒಂದು ಸಿನಿಮಾವನ್ನ ಯಾಕಪ್ಪ ಬಿಡುಗಡೆ ಮಾಡ್ತಾ ಇದ್ದೀರಾ, ನಿಮ್ಮ ಸಿನಿಮಾ ಚಿತ್ರಮಂದಿರಗಳು ಬೆಂಕಿ ಹಚ್ಬೋದು ಅಥವಾ ನೀವು ಯಾಕೆ ಇದನ್ನ ಪ್ರಸಾರ ಮಾಡ್ತೀರಾ ಅಂತ ಕೇಳೋದು ಅಥವಾ ಹೇಳೋ ಅಂತ ಧೈರ್ಯನೂ ನಮ್ಮ ಗೃಹ ಇಲಾಖೆ ಮಾಡ್ಬೇಕಲ್ವಾ, ಅದನ್ನು ಮಾಡ್ತಾ ಇಲ್ಲ. ಇವಾಗ ಏನಾಗ್ಬಿಟ್ಟಿದೆ, ಯಾರಿಗೋ 4 ಜನರಿಗೆ ಕೇಸ್ ಹಾಕ್ಬಿಡೋದು. ನಾವು ನೋಡಿ ಇವಾಗ ಸುಮಾರು 15-20 ಕೇಸ್ಗಳು ಈ ಕಾವೇರಿ ಹೋರಾಟದಲ್ಲಿ ಪಾದಯಾತ್ರೆ ಮಾಡಿದ್ವಿ. ಇವಾಗ ಹೋರಾಟಗಳದಕ್ಕೆ ಇದಾಯಿತು. ನಾವು ಸರೋಜಿನಿ ಮರ್ಸಿ ವರದಿ ಜಾರಿಗೆ ಬೆಳಗಾವಿಯವರಿಗೆ ಪಾದಯಾತ್ರೆ ಮಾಡಿ ಎಲ್ಲ ಕೇಸ್ಗಳ್ರಿ. ಈಗ ನಮ್ಮ ಯಾರೋ ಒಬ್ರು ಬ್ರದರ್ ಪಾಪ ಹೇಳ್ತಾ ಇದ್ರು ಮೈಸೂರಿಂದ, ಈಗ ನಿಮ್ಮ ಮಾಡದಲ್ಲಿ ಯಾಕೆ ರೋಡಲ್ಲಿ ಮಾಡ್ತಾರೆ ಹೋರಾಟನ, ಈ ಸ್ವಾಮಿ ರೋಡಲ್ಲೂ ಮಾಡಕ್ ಬಿಡ್ತಾ ಇಲ್ಲ. ಹಳೇ ಸೆಂಟ್ರಲ್ ಜೈಲಲ್ಲಿ ದೊಡ್ಡ ಕಾಂಪೌಂಡ್ ಹಾಕಿದ್ದಾರೆ. ನೀವು ಉಗ್ರವಾದಿಗಳನ್ನ ತಡೆಗಟ್ಟಿಲ್ಲ, ನೀವು ನೋಡ್ಬೇಕು. ಆಳೆತ್ತರಕ್ಕೆ ಕಾಂಪೌಂಡ್ಗಳು ಹಾಕ್ಬಿಟ್ಟು ಇವತ್ತು ನಮ್ಮನ್ನೆಲ್ಲ ಕೂಡಾಕ್ತಾರೆ. ಅಲ್ಲೇ ನಾವು ಘೋಷಣೆಗಳು ಕೂಡಬೇಕು, ಅಲ್ಲೇ ಹೋರಾಟ ಮಾಡಬೇಕು. ನಾವೇನಾದ್ರೂ ಹೋಗಿ ಶಾಲ್ ಹಾಕೊಂಡು ಯಾರ್ದಾರು ಮನೆ ಬಾಗ್ಲಲ್ಲಿ ಇವತ್ತು ನಿಂತ್ಕೊಂಡ್ರು ಕೂಡ ನಾವು ಹೋರಾಟ ಮಾಡೋದು ಬೇಡ. ಇವತ್ತು ನಮ್ಮ ಪೊಲೀಸ್ ಅವರು ನಮ್ಮನ್ನ ಕೇಸ್ ಹಾಕಿ ಒಳಗಡೆ ಹಾಕ್ತಾರೆ. ಏನ್ ಮಾಡಕ್ಕಾಗುತ್ತೆ? ನಮಗೂ ಆಸೆ ಇದೆ, ಮುಖ್ಯಮಂತ್ರಿ ನಮಗೇನಾರು ಅವಕಾಶ ಸಿಕ್ಕರೆ, ಸಂವಿಧಾನದಲ್ಲಿ ಆ ಥರ ಇದ್ರೆ ಮುಖ್ಯಮಂತ್ರಿ ಮನೆ ಒಳಗಡೆ ಹೋಗಿ ಹೋರಾಟ ಮಾಡ್ತೇವೆ, ಆ ತಾಕತ್ ನಮ್ಗಿದೆ. ಆದ್ರೆ ಹೋರಾಟಗಾರರಿಗೂ ಕೂಡ ಒಂದು ಫ್ಯಾಮಿಲಿ ಇದೆ, ಅವ್ರಿಗೂ ಕೂಡ ಮಕ್ಕಳಿದ್ದಾರೆ, ಅವ್ರದ್ದು ಒಂದು ಉದ್ಯೋಗ ಇದೆ, ಅವ್ರಿಗೂ ಒಂದು ಕೆಲಸ ಇದೆ ಅಂತ ಭಾವಿಸ್ಬೇಕಲ್ಲ ಜನಗಳು. ಹೋರಾಟಗಾರ ನಾವು ಅದನ್ನೇ ಹೇಳೋದು. ಈ ನಮ್ಮ ರೈತರಿಗೆ ಏನು ಹೇಳ್ತೇವೆ ಅಂದ್ರೆ, ನಾವು ಹೋರಾಟ ಮಾಡ್ಬೇಕಾದ್ರೆ ಆಕ್ಚುಲಿ ಏನಾಗಿದೆ ಅಂದ್ರೆ, ಇವಾಗ ನಾವು ಮಂಡ್ಯ ಮೈಸೂರು ಭಾಗದವರು ಎಲ್ಲ ಏನ್ ಮಾಡ್ಬೇಕು ಅಂದ್ರೆ ಹೋರಾಟನ ತಮಿಳ್ನಾಡು ವಿರುದ್ಧ ಮಾಡಬಾರ್ದು. ದೇವರನ್ನ ಹೇಳುತ್ತೆ, ನಮ್ಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ. ಬೆಂಗಳೂರವ್ರ ವಿರುದ್ಧನೇ ಮಾಡ್ಬೇಕು ಹೋರಾಟನ. ಯಾಕೆ ಅಂದ್ರೆ ಬೆಂಗಳೂರಲ್ಲಿ ಇವತ್ತು ನೋಡ್ರಿ, ಆರಾಮಾಗಿ AC ರೂಮಲ್ಲಿ ಮಲ್ಕೊಂಡು ಅದೇ ಡಾಲರ್ಸ್ ಕಾಲೋನಿಯಲ್ಲಿ ಕಾವೇರಿ ನೀರು ಉಪಯೋಗಿಸ್ತಾರೆ, ಅದೇ ಸದಾಶಿವ ನಗರದಲ್ಲಿ ಉಪಯೋಗಿಸ್ತಾರೆ, ಜಯನಗರದಲ್ಲಿ ಮಾಡ್ತಾರೆ, ಮಲ್ಲೇಶ್ವರಮಲ್ಲಿ ಎಲ್ಲರೂ ಕೂಡ ಉಪಯೋಗಿಸ್ತಾರೆ. ಬೆಂಗಳೂರಿಗೆ ಬರೋ ಅಂತ ನೀರನ್ನ ಇವ್ರು ಏನ್ ಮಾಡ್ಬೇಕು, ತಡೆ ಹಿಡಿಬೇಕು. ಬೆಂಗಳೂರಿಗೆ ನೀರು ಬರಲ್ಲ. ಅವಾಗ ಏನಾಗುತ್ತೆ, ಬೆಂಗಳೂರು ಜನಗಳು ಎಚ್ಚೆತ್ಕೊಂತಾರೆ, ಇವರಿಗೆ ತೊಳ್ಕೊಳಕ್ ನೀರಿರಲ್ಲ, ಕುಡಿಯಕ್ ನೀರಿರಲ್ಲ. ಅವಾಗ ಬೆಂಗಳೂರವರು ಏನ್ ನಮ್ಗೆ ಹೇಳ್ತಾರಲ್ಲ, ಇವ್ರು ಯಾಕೆ ರೋಡಲ್ಲಿ ಹೋರಾಟ ಮಾಡ್ತಾರೆ, ಜನಗಳಿಗೆ ತೊಂದರೆ ಕೊಡ್ತಾರೆ ಅಂತ, ಅಂತವ್ರಿಗೆ ಬುಡಕ್ ಬರುತ್ತೆ. ಅವಾಗ ಪ್ರತಿ ಮನೆಗೆ ಒಬ್ಬೊಬ್ರು ಅಂತ ಹೇಳಿದ್ರು ಸುಮಾರು ಏನಾಗುತ್ತೆ, ಒಂದು 50 ಲಕ್ಷ ಜನ ರೋಡಿಗಿಳಿತಾರೆ. ಈ ಕೆಲಸನ ನಮ್ಮ ರೈತರುಗಳು ಮಾಡ್ಬೇಕು. ಯಾಕಂದ್ರೆ ನಾನು ಮೊನ್ನೆನೂ ಹೇಳಿದ್ದೆ, ಈ ಕೆಲಸ ಮಾಡೋ ತನಕನೂ ಈ ಒಂದು ಬಿಸಿ ಏನಿದೆಯಲ್ಲ, ಯಾಕೆ ಹೋರಾಟಗಾರ ಮಾಡಬೇಕು, ಅವನ ಯಾರ ಕಲೆಕ್ಷನ್ ಗಿರಾಕಿ, ಅವನ ಅಷ್ಟು ದುಡ್ಡು ಮಾಡೋನೆ, ಇವನಿಷ್ಟು ದುಡ್ಡು ಮಾಡೋನೆ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಬಿಸಿ ಮುಟ್ಟಬೇಕು ಅಂದ್ರೆ ಬೆಂಗಳೂರಿನ ನೀರು ಬರೋದನ್ನ ತಡೆಗಟ್ಟಬೇಕು. ಆ ಕೆಲಸ ರೈತರು ಮಾಡಿ ಅಂತ ನಾವು ಹೇಳ್ತೇವೆ. ಸರ್, ಮತ್ತೆ ಮಾತಾಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಈ ಕಾವೇರಿ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ. ಈ ಕಾವೇರಿ ನೀರಿನ ವಿಚಾರದ ಬಗ್ಗೆ ನಮ್ಮ CM DK ಶಿವಕುಮಾರ್ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಯಾವ್ದಾವ್ದು ಜಾಗಗಳಲ್ಲಿ ನೀರು ಬರ್ತಾ ಇದೆ ಅವ್ರಿಗೆಲ್ಲ ಮಾಹಿತಿ ಬೇರೆ ಸಂದರ್ಭಕ್ಕೂ ಅರ್ಥನೂ ಕೊಟ್ಟಿಲ್ಲ ಅವ್ರಿಗೆ. ಈಗ ನಾನು ಬಿಡುವುದಿಲ್ಲ ಅಂತ ನಾನಾಗಲಿ, ಇದ್ದಿದ್ದರಾಗಲಿ, ಸಂಘಟನೆಗಾರರಾಗಲಿ ನಾವೆಲ್ಲ ಹೇಳಿದ್ರಲ್ಲಿ ನಮಗೆ ಆಗುದಿಲ್ಲ. 1 ಗಂಟೆನೋ 1.5 ಗಂಟೆನೋ ಗ್ಯಾಪ್ ಕೂಗ್ತಾ ಇದೆ. ಬಿಡ್ಲಿಕ್ಕೆ ಸಾಧ್ಯನೇ, ಹೋರಾಟಗಾರರು ಹೋಗಲ್ಲ ಮರಲಿಕ್ಕೆ ಸಾಧ್ಯನೇ. ಹಾಗಂತ ನೀರು ಬಿಡುವುದಿಲ್ಲ ಅಂತೇಳಿ ದಯವಿಟ್ಟು ಹೋರಾಟಗಾರರು ಯಾರು ಹೋಗಬಾರ್ದು, ನೀರನ್ನು ಹಿಡ್ಕೊಳ್ಳೋಕ್ಕೂ ಪ್ರಯತ್ನ. ನೀರು ಹಿಡ್ಕೊಂಡ್ರೆ ನಾವೆಲ್ಲ ಕೊಚ್ಚೋದು. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಬಂಗಾರಪ್ಪನ ಕಾಲದಿಂದ, SM ಕೃಷ್ಣವ್ರ ಕಾಲದಿಂದ, ಸಿದ್ದರಾಮಯ್ಯವ್ರ ಕಾಲದಿಂದ, ಪ್ರತಿಯೊಂದು ದೇವೇಗೌಡರು ಕಾಲಾಗಿದೆ. BJP ಸರ್ಕಾರ ಇದ್ದಾಗ ಇಂಥ ಸಂಕಟದ ಪರಿಸ್ಥಿತಿಯಲ್ಲಿ ಅವರು ಅನೇಕ ತೀರ್ಮಾನಗಳನ್ನು ರಾಜ್ಯದಲ್ಲಿ ಒಬ್ರು ಕಾಲರ್ ಇದ್ದಾರೆ, ಧರಣಿ ಕುಮಾರ್ ಅಂತ, ಬೆಂಗಳೂರಿಂದ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಹೇಳಿ ಸರ್, ಸದ್ಯ ಈ ಕಾವೇರಿ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ನೀವು? ಮೇಡಮ್, ಪ್ರತಿ ವರ್ಷನೂ ನಾವು ನೋಡ್ಕೊಂಡ್ ಬರ್ತಾ ಇದೀನಿ. ಇದಕ್ಕೆ ಏನಾಗುತ್ತೆ, ಎಂಡ್ ಅಂತ ಯಾರು ಹೇಳ್ತಿಲ್ಲ, ಸುಮ್ನೆ ಹೋರಾಟ ಮಾಡ್ತಿದ್ದಾರೆ.
ಏನಾಗಿದೆ ಅಂದ್ರೆ ನಮ್ಮ ನದಿಗಳನ್ನ ನಾವು ರಕ್ಷಣೆ ಮಾಡಕ್ಕೆ ಯಾರಿಗೂ ಬದ್ಧತೆ ಇಲ್ದಂಗೆ ನಡ್ಕೋತಿದ್ದಾರೆ. ಯಾಕಂದ್ರೆ ನಮ್ಗೆ ನಮ್ಮ ನೀರು, ನಮ್ಮ ಮಳೆ, ನಮ್ಗೆ ಕಾವೇರಿ ಎಲ್ಲವೂ ಸುಗಮವಾಗಿದೆ. ಡ್ಯಾಮ್ಗಳು ನಮ್ಮ ಹಿರಿಯರು ಎಲ್ಲ ಕಟ್ಕೊಟ್ಟೋಗಿದ್ದಾರೆ. ಅದರಲ್ಲಿ ನಮ್ಮ ಮೇಂಟೆನೆನ್ಸ್ ನಮ್ದು ಸರಿ ಇಲ್ಲ. ಎಲ್ಲಾ ಡ್ಯಾಮ್ಗಳಲ್ಲಿ ನೀರು ಹೂಳುಗಳು ತುಂಬಿಕೊಂಡಿದೆ. ಪ್ರತಿಯೊಂದು ಡ್ಯಾಮ್ ಹೂಳು ತುಂಬಿಕೊಂಡಿದೆ. ಪ್ರತಿ ಸಲ ನಾವೇನಾಗುತ್ತೆ, ತಮಿಳುನಾಡು ಕನ್ನಡ ಅಂತ ಓದಾಡ್ತಾ ಇದಾರೆ. ಇಲ್ಲಿ ಬೆಂಗಳೂರು ಬಂದ್ರೆ ಹೋರಾಟಗಾರ ಮಾಡೋಣ ಅಂದ್ರೆ ಪೊಲೀಸ್ ಕೇಸ್ ಹಾಕ್ತಾರೆ. ಪ್ರತಿಯೊಬ್ಬರು ಯೂತ್ ಗಳಿಗೆ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಉಂಟು ಮಾಡ್ತಾರೆ. ನಾವ್ ಹೇಳ್ಬೋದು ಹೋರಾಟ ಮಾಡ್ಬೋದು, ಹೋರಾಟದಿಂದ ಬದುಕ ಮುಗಿಯಲ್ಲ ಅನ್ಕೋತೀನಿ ನಾನು. ಏನಾಗುತ್ತೆ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್, ಪ್ರತಿ ಡ್ಯಾಮ್ಗೆ ಪ್ರತಿ ವರ್ಷ ನೀರ್ ಕಡಿಮೆ ಆದಾಗ ಹೂಳ್ ತೆಗಿಯೋದಾಗ್ಲಿ, ಅದಕ್ಕೊಂದು ಅಸೋಸಿಯೇಷನ್ ಪ್ರತಿಯೊಂದು ಇದಿದೆ, ಡಿಪಾರ್ಟ್ಮೆಂಟ್ ಇದೆ, ಕಾವೇರಿ ರಕ್ಷಣಾ ಏನೋ ಒಂದು ಇದ್ ಮಾಡ್ಕೊಂಡು ಪ್ರತಿ ಸುತ್ತಮುತ್ತ ರೈತರಿಗೆ ಸರ್ಕಾರ ಸಪೋರ್ಟ್ ಮಾಡಿ ಪ್ರತಿ ವರ್ಷನು ಹೂಳ್ ತೆಗ್ಸೋದ ಒಂದೊಂದು ಕಾವೇರಿಗೆ, ಹೇಮಾವತಿಗೆ, ಪ್ರತಿ ನದಿಗಳಿಗೆ, ಡ್ಯಾಮ್ಗೆ ಏನಿದೆ ಅದಕ್ಕೆಲ್ಲ ಹೂಳ್ ತೆಗಿಯೋ ಪ್ಲಾನ್ ಮಾಡಿದ್ರೆ ನಮ್ಮ ರೈತರಿಗೂ ಸಪೋರ್ಟ್ ಆಗುತ್ತೆ. ಆಮೇಲೆ ಆ ಕೆರೆ ಹೂಳ್ ತೆಗಿಯೋದಾಗ್ಲಿ, ಆ ನಮ್ಮ ನೀರನ್ನ ನಾವೇ ರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಇದು ಇಲ್ಲಿಗೆ ನಿಲ್ಲಲ್ಲ. ಇನ್ನು ನಮ್ಮ ಮಕ್ಕಳುಗಳು ಜಾಸ್ತಿ ಬೆಳೀತಾ ಇದಾವೆ, ಮನೆಗಳು ಜಾಸ್ತಿ ಆಗ್ತವೆ, ನಗರಗಳು ಬೆಳೀತಾ ಇದಾವೆ. ನಾವು ಪರಿಹಾರವಾಗಿ ಏನು ಮಾಡ್ಕೋತಾ ಇಲ್ಲ. ಅದನ್ನ ನಾವು ತುಂಬಿಸ್ತಾ ಇದೀವಿ ವಾಪಸ್ಸು. ಅದು ಅದನ್ನೇ ಬರೀ ಹೋರಾಟ ಯಾರೋ ಹೇಳ್ತಾರೆ, ಅದ್ 4 ಜನ ಸೆಲೆಕ್ಷನ್, ಅದಕ್ಕೊಂದು ಬರೀ ಅದೇ ಹಂಗೆ ಇಟ್ಕೊಂಡಿದ್ದಾರೆ ಅಷ್ಟೇ. ಸಾಯಕ್ ಬಿಡ್ದಂಗೆ ಕಾವೇರಿ ನಾ ಹೇಳೋದು ಇಷ್ಟೇ. ಪ್ರತಿ ವರ್ಷ ನಾವು ಹೂಳ್ ತೆಗಿಯೋಣ, ಪ್ರತಿ ವರ್ಷ ಬೆಟ್ಟ ಕುಸಿತವೆ, ಕೆಂಪಾಗಿ ನೀರು ಹರಿದು ಬರ್ತದೆ, ಡ್ಯಾಮ್ ಮಾಡುತ್ತೆ. ಪ್ರತಿ ವರ್ಷ ನಾವು ಹೂಳ್ ತೆಗಿಯೋಣ. ಚಿಕ್ಕ ಪಾಲ್ ಏನಿದೆ ಈಗ ಹೂಳ್ ತೆಗೆದ್ರೆ ಡ್ಯಾಮ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀರಿನ ಒತ್ತಡ ಜಾಸ್ತಿ ಆಗುತ್ತೆ ಅಂತ. ಎಷ್ಟೊಂದು ಹಿನ್ನೀರಲ್ಲಿ ಇದೆಯಲ್ಲ, ಹಿನ್ನೀರು ಹೂಳ್ ತಕ್ಕ ಬರೋಣ, ನಾವು ಮುಂದೆ ತೆಗಿಯೋದ್ ಬೇಡ. ನನಗೆ ಗೊತ್ತಿದೆ ಹಿನ್ನೀರಲ್ಲಿ ಯಾವಾಗಲೂ ಪ್ರತಿ ವರ್ಷ ಎಷ್ಟು ಎತ್ತರವಾಗಿ ಬರುತ್ತೆ ಅದು. ನಾವು ಕೇಳ್ತೇನೆ. ಹಾಗಾಗಿ ಅದನ್ನ ತಕೊಂಡ್ ಬರ್ತಾ ಇದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು ಕೆರೆಗೆ ಹೂಳ್ ತೆಗೆದ್ರೆ ಎಷ್ಟು, ನಿಮ್ಮ 10 ಅಡಿಗೆ ಕೆರೆ 3 ಅಡಿ ಮಾಡಿಕೊಂಡಿದ್ರೆ ಏನ್ ಪ್ರಯೋಜನ ಹೇಳಿ? ಆ ತರ ಒಂದು 10 ಅಡಿ ಒಂದು ವರ್ಷ ತಗೋದ್ರೆ ನಮ್ಗೆ ಏನಿದೆ ಅಲ್ಲಿ ಏನೋ ಒಂದು ಪ್ಲಾನ್ ಇರುತ್ತೆ. ಪ್ರತಿಯೊಂದಕ್ಕೂ ABC ಅಂತ ಇರುತ್ತೆ. ನೀವು ನಗರ ಬೆಳೆಸ್ತಾ ಇದಾರೆ, ನೀರು ಒಂದೇ ನದಿ ತಪ್ತಾ ಇದಾರೆ, ಆದ್ರೆ ಅದ ಮೇಂಟೆನೆನ್ಸ್ ಮಾಡ್ತಲ್ಲ. ನಮ್ಗೆ ಕಾವೇರಿ ಎಷ್ಟು ಅಗಲವಾಗಿದೆ, ಎಷ್ಟು ಎಕರೆ ಆಗಿದೆ ಅಂತ ಗೊತ್ತಿದೆ. ಅದ ಕಾವೇರಿ ಎಷ್ಟೋ ಉಳಿದಿದೆ. ನದಿಗಳು ಬರ್ತಾ ಇದ್ರೆ ನಮ್ಗೆ ಎಷ್ಟೋ ಸಾವಿರ, 3 ವರ್ಷಕ್ಕೆ 4 ವರ್ಷಕ್ಕಷ್ಟು ಬತ್ತದಂಗೆ ನೀರು ತುಂಬಿಸಬಹುದು. ಇಚ್ಛಾಶಕ್ತಿ ಇರ್ಬೇಕು. ಅದಕ್ಕೊಂದು ನೋಡಿ, ಬೆಂಗಳೂರಾಗೆ 1 ಲೀಟರ್ ನೀರಿಗೆ ಎಷ್ಟು ಮಾಡಿದ್ದಾರೆ, ಆದ್ರೆ ಅಲ್ಲಿ ಹೇಗ್ ಸೇವ್ ಮಾಡೋದು ಅಂತ ಅವ್ರಿಗೆ ಗೊತ್ತಿಲ್ಲ. ಹೌದು. ಎಸ್, ಥ್ಯಾಂಕ್ ಯು ಧರಣಿ ಕುಮಾರ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಸೋಮಣ್ಣ ಅಂತ ಮೈಸೂರಿಂದ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ ಸರ್ ಸದ್ಯದ ಪರಿಸ್ಥಿತಿ ಬಗ್ಗೆ, ನೀರಿನ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಸದ್ಯದ ಪರಿಸ್ಥಿತಿ ಬಗ್ಗೆ ನಮಗೆ 40-50 ವರ್ಷದಿಂದ ಅನುಭವ ಇದೇ ನಡೀತಾ ಇದೆ. ಕನ್ನಡ ಭಾಷೆಗಾಗ್ಲಿ, ಕರ್ನಾಟಕದ ನೀರಿಗಾಗ್ಲಿ, ಎಲ್ಲರಿಗೂ ಯಾವುದೇ ಸರ್ಕಾರ ಬಂದು ಇದನ್ನ ನಡ್ಕೊಂಡು ಹೋಗ್ತಾನೆ ಇರ್ತಾರೆ ಮೇಡಮ್. ಇದು ಈಗ ರೋಡ್ ಕಿತ್ತೋದ್ಮೇಲೆ ರೋಡ್ ಮಾಡ್ತಾರಲ್ಲ, ಹಂಗೆ ಇದು. ಯಾವಾಗ ಇಶ್ಯೂ ಬರ್ತದೋ ಅವಾಗ ಮಾತ್ರ ಎಲ್ಲ ಈಜಕ್ಕೆ ರಾಜಕಾರಣಿಗಳು, ಕನ್ನಡ ಪರ ಸಂಘಟನೆಗಳು, ರೈತರು ಎಲ್ಲ ಈಚೆ ಬರೋದು ಯಾವಾಗ ಅಂದ್ರೆ ಇದು ಇಶ್ಯೂ ಆದಾಗ ಮಾತ್ರ ಈಚೆ ಬರ್ತಾರೆ. ಅಲ್ಲಿವರೆಗೂ ಇವ್ರು ಯಾರು ಕಾಣಿಸ್ಕೊಳ್ಳೋದಿಲ್ಲ. ಈಗ ವಾಟರ್ ನಾಗರಾಜ್ ಅವರು ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದು ಅಂತ ಅನೌನ್ಸ್ ಮಾಡ್ಬಿಡ್ತಾರೆ. ಎಲ್ಲಾಗುತ್ತೆ? ಬೆಂಗಳೂರು ಸೆಂಟ್ರಲ್ ಆಗುತ್ತೆ, ಮೈಸೂರು ಸೆಂಟ್ರಲ್ ಎಲ್ಲೋ ಒಂದ್ ಕಡೆ ಆಗುತ್ತೆ. ಮಿಕ್ಕವೆಲ್ಲ ಓಪನ್ ಆಗೇ ಇರ್ತವೆ. ಅವ್ರವ್ರ ಕೆಲಸ ಮಾಡ್ತಿರ್ತಾರೆ ಎಲ್ಲ. ಇವ್ರು ಯಾರು ಮುಂದೆ ಬರಲ್ಲ ಮೇಡಮ್. ಇವರು ಸುಮ್ನೆ ಯಾವಾಗ್ಲೂ ಒಂದ್ಸರಿ ಕಾಣಿಸ್ಕೊಂಡ್ಬಿಟ್ಟು ಹಂಗೆ ಮಾಯ ಆಗ್ಬಿಡ್ತಾರೆ. ಅಂದ್ರೆ ಸರ್ ಇದಕ್ಕೆ ಏನು ಶಾಶ್ವತ ಪರಿಹಾರನೇ ಇಲ್ವಾ ಹಾಗಾದ್ರೆ ಈ ಕಾವೇರಿ ವಿಚಾರ? ಪರಿಹಾರ ಇವ್ರು ಯಾರು ಮಾಡಲ್ಲ ಮೇಡಮ್. ಅವ್ರನ್ನ ತೋರಿಸ್ತಾರೆ, ಸೆಂಟ್ರಲ್ ಈಗ ಕರ್ನಾಟಕ ತಮಿಳುನಾಡು 2 ಒಟ್ಟಿಗೆ ಇದಾಗಿದಲ್ಲ, ಕಾಂಗ್ರೆಸ್ ತಾನೇ ಇರೋದು ಅಲ್ಲಿ ಸಪೋರ್ಟರ್ಸ್. ಈಗ ಅವರು ಮಾತಾಡ್ಕೊಂಡು ತೀರ್ಮಾನ ಮಾಡ್ಬೋದಲ್ಲ. ಈ CRWR ಇದೆ ಅಲ್ಲ, ಅವ್ರಿಗೇನು ಸ್ವಲ್ಪನಾದ್ರೂ ಬುದ್ಧಿನೇ ಇಲ್ಲ ಮೇಡಮ್. ಎಲ್ಲಿದೆ ನೀರು? ನಮ್ಮ ಮನೇಲಿ ಊಟ ಇದ್ರೆ ಇನ್ನೊಬ್ಬನಿಗೆ ಊಟ ಕೊಡ್ಬೋದು ನಾವು. ನಮ್ಗೆ ಊಟ ಇಲ್ಲ ಅಂದ್ರೆ ನಾವು ಇನ್ನೊಬ್ಬನಿಗೆ ಊಟ ಹಾಕಕ್ಕಾಗತ್ತಾ? ಹೌದು ಸರ್. ಹಾಗೆ ನಮ್ ಜೊತೆ ಹೋರಾಟಗಾರ ಇದ್ದಾರೆ, ನೀವು ಮಾತಾಡ್ಬೋದು ಅವ್ರ ಜೊತೆ. ಅಲ್ಲ, ರಾಘವೇಂದ್ರ ಅವ್ರು ಹೇಳಿದ್ರು ಅವಾಗ್ಲೇನೆ. ಅವ್ರು ಹೇಳಿದ್ ಕರೆಕ್ಟ್. ಬೆಂಗಳೂರಿಗೆ ನೀರು ನಿಲ್ಸಿ, ಬೆಂಗಳೂರಲ್ಲಿ ಇರೋ ಯಾರು ಮೇಡಮ್? ಕರ್ನಾಟಕದವರು ಏನೋ ಒಂದು 20% ಇರ್ಬೋದು, ಮಿಕ್ತವರೆಲ್ಲ ಹೊರಗಡೆ ಸೇರ್ಕೊಂಡಿದಾರಲ್ವಾ? ಅವ್ರು ಯಾರು ಸ್ಟ್ರೈಕ್ ಬರ್ತಾರ? ಇಲ್ಲ, ಅವ್ರು ಯಾರು ಸ್ಟ್ರೈಕ್ ಬರಲ್ಲ. ನಮ್ ಬರೋರೇ ಕನ್ನಡಿಗರಲ್ಲಿ. ತಮಿಳವ್ರು ಬರಲ್ಲ, ಕೇರಳದವ್ರು ಬರಲ್ಲ, ಯಾರು ಬರಲ್ಲ. ಅವ್ರ ಏರಿಯಾಗಳಿಗೆ ನೀರ್ ನಿಲ್ಸ್ಬೇಕು ಫಸ್ಟ್. ಅವ್ರೆಲ್ಲೂ ವಾಸ ಮಾಡ್ತಾರೆ, ಎಲ್ಲಿ ಜನ ಜಾಸ್ತಿ ಇದಾರೆ ಅಲ್ಲೇ ನೀರ್ ನಿಲ್ಸಿದ್ರೆ ಅವ್ರು ರೋಡ್ ಬಂದು ಹಿಡಿತಾರೆ.
ಈಗ ಏನಾಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಯಾವತ್ತೂ ನಾನಲ್ಲ, ಈಗ ನಮ್ಮ ಅಪ್ಪನ ಕಾಲದಿಂದ, ನಮ್ಮ ತಂದೆ ಕಾಲದಿಂದ ಇದೆ, ನನ್ನ ಕಾಲದಲ್ಲಿದೆ, ನನ್ನ ಮಕ್ಕಳು, ನಮ್ಮ ಮೊಮ್ಮಕ್ಕಳ ಕಾಲದಲ್ಲಿ ಇದೇ ಪರಿಸ್ಥಿತಿ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತದೆ. ಸೊ ಇದಕ್ಕೆ ಹಂಗಾರೆ ಏನು ಸಾಲ್ವ್ ಆಗಲ್ಲ, ನೆವರ್ ಎಂಡಿಂಗ್ ಇದು ಅಂತ. ಆಗೋದ ಇವರೆಲ್ಲ ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿ ಇಲ್ಲ ಸರ್. ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಆಡಳಿತ ಇರೋ ಪಕ್ಷ ಯಾವುದೇ ಪಕ್ಷ ಆದ್ರೂ ಅಲ್ಲಿ ತಮಿಳ್ನಾಡಲ್ಲೂ ಆ ಇಚ್ಛಾಶಕ್ತಿ ಇಲ್ಲ, ಕರ್ನಾಟಕದಲ್ಲೂ ಇಲ್ಲ. ಈಗ ಮಾಡಬೇಕಾಗಿರೋದು ರಾಜಕಾರಣಿಗಳು, ಸರ್ಕಾರಗಳು. ಈಗ ನಾವು ಹೋರಾಟಗಾರದ್ದು ಏನು ಅಂದರೆ ನಾವು ಹೋರಾಟ ಮಾಡ್ಬೋದು. ಈಗ ಏನಾರ ಒಂದು ವಿಷಯ ಆದಾಗಲೇ ನಾವು ಹೊರಗಡೆ ಬರೋಕ್ಕೆ ಸಾಧ್ಯ. ಹೌದು ಸರ್. ಅದು ರಾಜಕಾರಣಿಗಳು ಹೋಗೋದು ರಾಜಕೀಯಕ್ಕೆ ಹೋಗೋದು ಹೇಳಿಕೆಗೋಸ್ಕರ ಅವ್ರು ದುಡ್ಡು ಮಾಡಕ್ ಹೋಗೋದು. ಯಾವ್ದು ಇಶ್ಯೂಸ್ ಈಗ ಕರ್ನಾಟಕದಲ್ಲಿ ಸಾಲ್ವ್ ಮಾಡಕ್ ಅವ್ರು ಹೋಗೋದಿಲ್ಲ. ಯಾವುದೇ ಆಗಿರ್ಲಿ, ಅದು ಭಾಷೆ ಆಗಿರ್ಲಿ, ಕನ್ನಡ ಭಾಷೆ ಅಂತ ಹೋಟೆಲ್ನಾಗಲದು ಅವ್ರು ಇವ್ರು ಎಲ್ಲ ಬಡ್ಕತ್ತಲ್ಲ ಸರ್. ಎಲ್ಲಿದೆ ಕನ್ನಡ ಭಾಷೆ ಹೇಳಿ ಸರ್? 100% ಎಲ್ಲ ಇದೆ ಕರ್ನಾಟಕದಲ್ಲಿ. ತಮಿಳ್ನಾಡಲ್ಲಿ ಇದೆ, ಆಂಧ್ರದಲ್ಲಿ ಇದೆ, ಕರ್ನಾಟಕದಲ್ಲಿ ಇದೆ ಸರ್. ಎಲ್ಲೈತೆ ಹೇಳಿ ಸರ್? ಬನ್ನಿ, ಒಂದೊಂದು ಸೆಂಟ್ರಲ್ ಬಟ್ ತಮಿಳೇ ಮಾತಾಡ್ತಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಇದಕ್ಕೆ ಯಾರು ಮಾತಾಡ್ತಾರೆ? ಸರ್ಕಾರ ಮಾಡ್ಬೇಕು. ಸರ್ಕಾರ ಯಾವ್ದಾದ್ರು ಬಿಗಿಯಾದ ಸ್ಟೇಟ್ಮೆಂಟ್ ತಗೋತಾರತ್ತೆ, ಯಾವುದೇ ಆಗ್ಲಿ, ನೀರೇ ಆಗ್ಲಿ, ಭಾಷೆ ಆಗ್ಲಿ, ಯಾವ್ದು ತಗೊಳ್ಳಲ್ಲ. ಅವ್ರು ಅನ್ನ ಮಾಡಕ್ ಹೋಗ್ತಾರೆ, ಅನ್ನ ಮಾಡ್ತಾರೆ ಅಷ್ಟೇನೆ. ಅವ್ರ ಮೇಲೆ ಇವ್ರು ಕೊಡ್ಸಿ, ಇವ್ರ ಮೇಲೆ ಅವ್ರು ಕೊಡ್ತಾರೆ. ಈಗ KPSC ಇದಾಗಿದೆಯಲ್ಲ, ಎಷ್ಟು ಹಗರಣಗಳಾಗಿದೆ ಸರ್. ಹಗರಣಗಳು ಯಾವ್ದಾಗ್ಲಿ ಇದಕ್ಕಾಗ್ಲಿ ಕೊಟ್ಟಿದ್ದಾರೆ ಸರ್ ಅವರು. ಮೊನ್ನೆ ಇಲ್ಲೇ ಸಲ್ಲದೆಲ್ಲ ಮಾತಾಡ್ತಾರೆ ಬೇರೆ ಬೇರೆ ತರ. ಇವರಲ್ಲೇ ಇವ್ರ ತಟ್ಟೆಲ್ಲ ಹೆಗ್ನೆ ಬಿದ್ದಿದೆ, ಬೇರೆಯವ್ರ ಮನೆ ಬಿದ್ದಿರೋ ತಟ್ಟೆ ನೋಡ್ತಾರೆ ಇವರು. ಹೌದು ಕರೆಕ್ಟ್ ಸರ್. ಥ್ಯಾಂಕ್ ಯು ಸೋಮಣ್ಣ ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್ ಸರ್, ನಾವು ಈ ಫಿಲ್ಮ್ಸ್ಗಳ ಬಗ್ಗೆ, ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಯಿತು ಅಂತ ಅಂದರೆ ಅತಿ ಹೆಚ್ಚು ಅದು ಕಲೆಕ್ಷನ್ ಆಗೋದು ಈ ಮಂಡ್ಯ, ಮೈಸೂರು ಭಾಗದಿಂದನೇ. ಬಟ್ ಇವತ್ತು ಅಲ್ಲಿ ಈ ರೀತಿ ನೀರಿಗಾಗಿ ಒದ್ದಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಸೆಲೆಬ್ರಿಟೀಸ್ ಯಾರು ಕೂಡ ಇದ್ರ ಪರವಾಗಿ ಮಾತಾಡ್ತಾ ಇಲ್ಲ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅಲ್ಲ ರೀ, ಅದನ್ನೇ ಹೇಳೋದು. ಈ ಸೆಲೆಬ್ರಿಟಿಗಳು, ಈ ಒಂದು ಸಿನಿಮಾ ಮಾಧ್ಯಮದವರು ಯಾವತ್ತೂ ನಮ್ಮ ಅಣ್ಣವರು, ಅಂಬರೀಷ್ ಅವರು, ಈ ಥರ ಯಾರು ನಮ್ಮ ವಿಷ್ಣುವರ್ಧನ್ ಅವರು, ಈ ಥರ ಏನು ಹಳೆ ತಲೆಗಳಿತ್ತಲ್ಲ, ಅವರೆಲ್ಲ ಹೋದ್ಮೇಲೆ ಇವತ್ತಿನವ್ರಿಗಾರೆ ದುಡ್ಡು ರೀ ಇವ್ರಿಗಷ್ಟೇ. ಇಲ್ಲಿರೋರು ಯಾರೂ ಸಿನಿಮಾ ಕೆಲವು ಬೆರಳೆಣಿಕೆಯವ್ರು ಅಷ್ಟೇ ದುಡ್ಡು ಬಿಟ್ಟು ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಎಲ್ಲ ಬರೀ ದುಡ್ಡು ಬೇಕು ಅಂತ ನೀವು ಯಾವ ಭಾಷೆನಾರು ತೆಗಿತಾರೆ ಅವರು. ಅವ್ರಿಗೆ ಯಾಕೆ ಈಗ ಹೊರ ನೋಡಿ, ಇವತ್ತು ನಮ್ಮ ಇವಾಗ ಎಲ್ಲಿ ರಾಮಾಯಣ ಅನ್ನೋದೊಂದು ಪಿಕ್ಚರ್ ಮಾಡಿದ್ರೆ ನಮ್ಮ ಯಶ್ ಅವರು, ಇಡೀ ದೇಶ ತುಂಬ, ಇಡೀ ವಿಶ್ವ ತುಂಬ ಓಡ್ತಾ ಇದೆ. ಅವ್ರು ಬಂದ್ಬಿಟ್ಟು ಈಗ ನೀವು ತಮಿಳರ ವಿರುದ್ಧ ಮಾತಾಡಿ ಅಂದ್ರೆ, ಯಾಕಂದ್ರೆ ತಮಿಳರು ಅವ್ರ ಪಿಕ್ಚರ್ ನೋಡ್ಬೇಕು, ಆಡಿಯನ್ಸ್ ಇದ್ದಾರೆ, ಎಲ್ಲಿ ಮಾಡ್ತಾರೆ ನಿಮ್ಗೆ? ಅವ್ರು ಮಾಡಲ್ಲ. ಅವ್ರಿಗೆ ಬೇಕಾಗಿರೋದು ಏನು ಹೇಳಿ, ನನಗೆ ಸಿನಿಮಾ ಓಡಬೇಕು, ಯಾವ ನೀರಿಲ್ಲ ಅಂದ್ರೆ ಏನು ಅವ್ರಿಗೆ ಏನ್ರಿ, 150 ರೂಪಾಯಿ ಒಂದು ಬಾಟ್ಲು ನೀರು ಆದ್ರೂ ತಗೊಂಡು ಪರ್ಚೇಸ್ ಮಾಡಿ ಕುಡಿತಾರೆ. ಅವ್ರಿಗೆ ಬೇಕಾಗಿರೋದೇನಿದೆ? ಇವತ್ತು ಏನಾಗಿದೆ, ಇವತ್ತಿನ ಚಿತ್ರ ಮಾಧ್ಯಮದಲ್ಲಿ ಕೆಲವರು ಹೋರಾಟಗಳು ಮಾಡ್ತಾರೆ, ನಮ್ದು ತಮ್ದು ಅನ್ನೋದಿದೆ. ಅದು ಬಿಟ್ಟರೆ ಯಾರಿಗೂ ಇಲ್ಲ. ಆಮೇಲೆ ಇವತ್ತು ನೋಡಿ, ರಾಜಕಾರಣಿಗಳಿಗೆ ಬರೀ ಕಾವೇರಿ ನೀರನ್ನ ಬಿಡೋದೊಂದೇ ಅಲ್ಲ, ಆ ಕಾವೇರಿ ನೀರು ಉಳಿಸ್ಕೋಬೇಕು ಅನ್ನೋದಕ್ಕೆ ಇವತ್ತು ನೋಡಿ, ತಮಿಳ್ನಾಡಿಗೆ ನೀವು ಹೋದ್ರೆ, ತಮಿಳ್ನಾಡು ಭಾಗದಲ್ಲಿ ಹೈವೇಗಳಿಗೆ ಹೋದ್ರೂ ಕೆರೆ ಕುಂಟೆಗಳನ್ನ ಯಾವಾಗಲೂ ನೀವು ಬಿಸಿಲಲ್ಲಿ ಕೂಡ, ಅಲ್ಲಿ ನೀವು ಹೋದಾಗ 45-46 ಡಿಗ್ರಿ ಬಿಸಿಲಿದ್ರು ಕೂಡ ಕೆಲವು ಕೆರೆಗಳು ಫುಲ್ ಆಗಿರ್ತವೆ. ಯಾಕೆ ಅಂದ್ರೆ ಅಲ್ಲಿ ಕೆಲ ರಾಜಕಾರಣಿಗಳಿಗೆ ಸ್ವಲ್ಪ ನಮ್ಮದು, ನಮ್ಮ ಜಲ, ನಮ್ಮ ನೆಲ ಅನ್ನೋದು ಇಚ್ಛಾಶಕ್ತಿ ಇದೆ. ನಮ್ಮ ಕರ್ನಾಟಕದಲ್ಲಿ ನೋಡ್ರಿ, ಇವತ್ತು ನಾವೆಲ್ಲ 96 ಇಸ್ವಿಯಲ್ಲಿ ಬೆಂಗಳೂರಿಗೆ ಬಂದಾಗ ಕೆಲವು ಬೆಂಗಳೂರಲ್ಲಿರೋ ಕೆರೆ ನೀರನ್ನು ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದೀವಿ. ಇವತ್ತು ಯಾವ ನೀರು ಕೂಡ ಏನು ತೊಳ್ಕೊಳಕ್ಕೂ ಆಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನೋಡಿ, ಅದೇ ಮಂಡ್ಯ, ಮೈಸೂರು ಭಾಗ, ಈ ಚನ್ನಪಟ್ಟಣ, ಕನಕಪುರ ಎಲ್ಲ ಕಡೆ ಕೆರೆಗಳಿದಾವೆ. ಯಾಕೆ ಇವರು ಇವತ್ತು ಅದೇ ಪೈಪ್ ಲೈನ್ ಇಂದ ಬೆಂಗಳೂರಿಗೆ ನೀರು ಬರ್ತಾ ಇದೆ? ಇವರು ಈ ತರ ಒಂದು ಬರಗಾಲ ಬರೋ ಪರಿಸ್ಥಿತಿ ಇದೆ ಹಾಗೆ ಹೀಗೆ ಅಂದಾಗ ಒಂದೇ ಒಬ್ಬ ರಾಜಕಾರಣಿ, ಅದೇ ನಮ್ಮ ರವಿ ಅವರು ಇವತ್ತೇನೋ ವಿಡಿಯೋ ಮಾಡಿದ್ರಲ್ಲ, ಅವರ ಒಂದು ತಾಲೂಕಲ್ಲಿ ಎಷ್ಟು ಕೆರೆಗಳಿದೆ, ಎಷ್ಟು ಕೆರೆ ಫುಲ್ ಮಾಡಿದಾರಪ್ಪ ನೀವು? ಅಷ್ಟು ಸಮುದ್ರಕ್ಕೆ ಹೋಗ್ತಾ ಇದೆಯಲ್ಲ. ಇರೋ ನೀರನ್ನ ವ್ಯವಸ್ಥಿತವಾಗಿ ಉಳಿಸ್ಕೊಂಡ್ರೆ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ. ಅಟ್ಲೀಸ್ಟ್ ರೈತರಿಗೆ ಕಾವೇರಿ ನೀರು ಬರದಾದ್ರೂ ಅಟ್ಲೀಸ್ಟ್ ಕುಡಿಯೋಕೆ ಬೋರ್ಗಳ ನೀರಾರು ಸಿಗುತ್ತೆ. ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡ್ಬೇಕಾಗಿರೋ ಕರ್ತವ್ಯ ಯಾರ್ದಿದೆ? ಶಾಸಕರದಿದೆ, ಸ್ಥಳೀಯ ನಮ್ಮ ಮುಖ್ಯಮಂತ್ರಿಗಳದಿದೆ. ಯಾವ ಶಾಸಕರು ಮಾಡಿಲ್ಲ, ಯಾವ ಪಕ್ಷನೂ ಮಾಡ್ತಾ ಇಲ್ಲ. ಹೀಗಾದಾಗ ಈಗ ಏನಾಗುತ್ತೆ ನೋಡಿ, ಅಷ್ಟು ನೀರಿದ್ದು ತಾನೇ ಅವರು ಕಾವೇರಿ ಜಲಮಂಡಲ ನೀರು ಬಿಡಿ ಅಂತ ಹೇಳ್ತಾರದು. ಅಲ್ಲಿ ನಮ್ಮ ನೀರೇ ಇಲ್ಲ, ನಾವೆಲ್ಲ ಕೆರೆ ಕುಂಟೆಗಳು ತುಂಬಿಸ್ಕೊಬಿಟ್ರೆ ಅವ್ರು ಏನಿಂದ ಹೇಳಕ್ಕಾಗುತ್ತೆ? ಆ ಒಂದು ನಿಟ್ಟಿನಲ್ಲಿ ಕ್ರಮ ನಮ್ಮ ಸರ್ಕಾರ ತಗೋಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವತ್ತು ನೋಡಿ, ಈಗೇನು
ಈ ಹೋರಾಟಗಳು ನೋಡಿ ಇವತ್ತು ಏನಾಗುತ್ತೆ ಈ ಹೋರಾಟಗಳಲ್ಲಿ ನೋಡಿ ಪೊಲೀಸವರು ನಿಮ್ದು ಇದ್ರಲ್ಲೇ ನೋಡಿ ಅವ್ರಿಗೆ ಹೆಂಗೆ ನಮ್ಮನ್ನೆಲ್ಲ ಡಕಾಯಿತಿರ್ತಾರ ರೀ ಕಳ್ಳರಿರ್ತಾರ ಅವ್ರು ಕಳ್ಳರು ಇಟ್ಕೊಳಕ್ಕಾಗಲ್ಲ ಆ ರೀತಿ ಒಂದು ನಮ್ಮ ಮೇಲೆ ಒಂದು ದಬ್ಬಾಳಿಕೆಗಳು ಮಾಡ್ತಾರೆ, ಕಾಲರ್ ಪಟ್ಟಿಗಳು ಹಿಡಿತಾರೆ, ಆ ರೀತಿ ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಸರ್ಕಾರ ಇವತ್ತು ನೋಡಿ ಕಣ್ಣು ಮುಚ್ಕೊಂಡು ಕೂತಿದೆ. ಇವತ್ತು ನಾವ್ ಹೇಳೋದು DK ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ ಅವ್ರು ಬರೋದಕ್ಕೆ ಭದ್ರತೆ ಪ್ರಾಬ್ಲಮ್ ಅಂತ. ಇವತ್ತು ಬೇರೆ ಬೇಡ ರೀ, ನೀವಿಬ್ರು ಡೆಲ್ಲಿಗೆ ಹೋಗಿ. ಹೇಗೆ ಮೊನ್ನೆ ಒಂದು ಯಾವುದೋ ಒಂದು ಜಿರ್ಲೆ ಪಾರ್ಟಿ ಅಥವಾ ಹೋರಾಟ ಮಾಡಬೇಕಾದಾಗ ನೀವು ಮೋದಿ ಅವ್ರ ಮನೆ ಮುಂದೆ ಕೂತಿದ್ರಲ್ವ ರಾಹುಲ್ ಗಾಂಧಿ ಅವ್ರ ಜೊತೆಗೆ, ಇವತ್ತು ನೀವು ಬೇಡಪ್ಪ ಬೆಂಗಳೂರು ಬೇಡ, ನಿಮ್ದು ಚೆನ್ನೈಗೆ ಹೋಗೋದು ಬೇಡ, ನೀವಿಬ್ರು ಸೇರಿ ಡೆಲ್ಲಿಗೆ ಹೋಗಿ ಅಲ್ಲೊಂದು ಸರ್ವ ಪಕ್ಷದ ಸಭೆ ಮಾಡಿ ಅಲ್ಲೊಂದು ನಿರ್ಣಯಕ್ಕೆ ಬನ್ನಿ. ಯಾಕಾಗಲ್ಲ? ಯಾಕೆಂದ್ರೆ ಇವತ್ತು ನೋಡಿ ತಮಿಳುನಾಡಲ್ಲಿರೋ ಸರ್ಕಾರ ಕರ್ನಾಟಕದಲ್ಲಿರೋ ಸರ್ಕಾರ ಒಂದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಯಾಕೆಂದ್ರೆ ಸಮ್ಮಿಶ್ರ ಸರ್ಕಾರ ಅಲ್ಲಿದೆ. ಇವ್ರು ಬೆಂಬಲ ಆಯ್ತಪ್ಪ ನಾವು ನೀರು ಬಿಡಲ್ಲ, ನೀನೇನ್ ಮಾಡ್ತೀಯ 5 ಜನ ವಾಪಸ್ ತಗೋಬಿಟ್ರೆ ಸರ್ಕಾರ ಬಿದ್ದೋಗುತ್ತೆ ತಮಿಳುನಾಡಲ್ಲಿ. ಅದನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರೆಷರ್ ಹಾಕ್ಸ್ಬೋದು. ಯಾಕೆ ಹಾಕ್ಸ್ತಾ ಇಲ್ಲ? ಕಣ್ಣು ಒರೆಸೋ ತಂತ್ರ ಯಾಕೆ ಮಾಡ್ತಾ ಇದ್ರ ನೀವು? ಇಲ್ಲಪ್ಪ ಅಂತ ಹೇಳಿ ಇವತ್ತು ಒಂದ್ ಮಾತು ಆಯ್ತು, ನೀವು ಕುಡಿಯೋಕೆ ನೀರಿಲ್ಲ ತಾನೆ, ನೀವು ಕುಡಿಯೋ ನೀರಿಗೋಸ್ಕರ ನೀವು ಇಟ್ಕೊಳ್ಳಿ, ನಾವು ಬೆಳೆಗಳು ಪರವಾಗಿಲ್ಲ, ನಾವು ಬೆಳೆ ಹಾಕಲ್ಲ ಅಂತ ವಿಜಯ್ ಅವ್ರು ಹೇಳ್ಬೋದು. ಆ ಕೆಲಸನ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಒತ್ತಡ ಮಾಡಿಸ್ಬೋದು. ಇವತ್ತು ಏನಾಗಿದೆ ಇವರಿಗೆ ಬರೇ ಮಂತ್ರಿ ಮಂಡಲ ರಚನೆ ಮಾಡೋದು, ಯಾರಿಗೆ ಯಾವ ಇದನ್ನ ಕೊಡ್ಬೇಕು, ಮಂತ್ರಿ ಕೊಡ್ಬೇಕು, ಯಾವ ಮಂತ್ರಿ ಸ್ಥಾನ ಯಾರಿಗೆ ಕೊಟ್ರೆ ಸರ್ಕಾರ ಉಳಿಯುತ್ತೆ, ನೆಕ್ಸ್ಟ್ ಎಷ್ಟು ಸೀಟ್ ಬರ್ತವೆ, ಯಾವ್ದಾದ್ರು ಎಷ್ಟು ಇನ್ನು ಟೆಂಡರ್ಗಳು ಬಾಕಿ ಇದೆ, ಯಾವ್ರಿಂದ ಎಷ್ಟು 40% ಬರುತ್ತೆ, ಎಷ್ಟು 60% ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇಡೀ ಸರ್ಕಾರಗಳಿದೆ. ಆಮೇಲೆ ಏನು ಅಂದ್ರೆ ಸಿದ್ದರಾಮಯ್ಯ ಅವರು 3 ವರ್ಷ ಮಾಡ್ಬಿಟ್ಟಿದ್ದಾರೆ, ಇನ್ನು 2 ವರ್ಷ ನಾವು ಮಾಡ್ಬೇಕು, ಏನಾದ್ರು ಮಾಡಿ ನಾವು ಮುಗಿಸ್ಬಿಡ್ಬೇಕಪ್ಪ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ಸರ್ಕಾರ ಇರೋದ್ರಿಂದ ಈ ರೈತರುಗಳಿಗಾಗಿತ್ತು ನಾವು ಯಾರಿಗೂ ಇವತ್ತು ಒಳ್ಳೇದಾಗಲ್ಲ ರೀ. ಇದು ಒಳ್ಳೇದು ಮಾಡೋವಂಥ ಸರ್ಕಾರಗಳು ಅಲ್ವೇ ಅಲ್ಲ. ಜನಸಾಮಾನ್ಯರು ಇವತ್ತು ನೋಡಿ ಈ ಬಿಟ್ಟಿ ಭಾಗ್ಯಗಳು ತಗೊಂಡು ಮುಗಿತು. ಮಾತಾಡ್ತಾ ಹೋಗೋಣ. ಇನ್ನೊಬ್ರು ಕಾಲರ್ ಇದ್ದಾರೆ, ಹನುಮೇಗೌಡ್ರು ಅಂತ ಕೊಪ್ಪಳದಿಂದ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಹೇಳಿ ಸರ್, ಈ ಕಾವೇರಿ ವಿಚಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಏನ್ ಹೇಳ್ತೀರಾ? ಇದಕ್ಕೆ ಶಾಶ್ವತ ಪರಿಹಾರನೇ ಇಲ್ವಾ? ಹೇಗೆ ಮೇಡಮ್? ಮಳೆನೇ ಆಗಿಲ್ಲ, ಆಮೇಲೆ ಇದು ಯಾವುದು ಈ ಡ್ಯಾಮ್ ಅಲ್ಲಿ ನೀರಿಲ್ಲ. ಇದು ರಾಜ್ಯ ಸರ್ಕಾರ, ತಮಿಳುನಾಡು ರಾಜ್ಯ ಸರ್ಕಾರ ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸೇರಿ ಸೆಂಟ್ರಲ್ ಅಲ್ಲಿ ಕೇಳ್ಬೇಕ್ರಿ ಮೇಡಮ್. ಹೈಕೋರ್ಟ್ ಅಲ್ಲಿ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಮಾಡ್ಕೋಬೇಕು, ತೀರ್ಪು ಕೊಡ್ಬೇಕು. ಆಮೇಲೆ ನೀರಿಲ್ಲದೆ ಹೋದ್ಮೇಲೆ ಎಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ಬಿಡೋದು ಮೇಡಮ್? ಹೌದೌದು. ಹೌದಲ್ಲ ಮೇಡಮ್? ನೀರಿದ್ರೆ ಓಕೆ ಮೇಡಮ್, ನೀರಿದ್ರೆ ಬಿಡೋದು, ಇಲ್ಲಾಂದ್ರೆ ಹೆಂಗ್ ಬಿಡೋದು ಮೇಡಮ್? ಹೌದು ಸರ್, ಕರೆಕ್ಟ್. ಆದ್ರೆ ಈಗ ನಿನ್ನೆ ಒಂದ್ 2 ದಿನ ಮಳೆ ಆಯ್ತು ಅಂತ, ಈ ಕೊಡಗಲ್ಲೆಲ್ಲ ಮಳೆ ಆಯ್ತು ಅಂತ ಆಲ್ರೆಡಿ 10,000 ಕ್ಯೂಸೆಕ್ಸ್ ನೀರು ಬಿಟ್ಬಿಟ್ಟಿದಾರಲ್ಲ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಮೇಡಮ್, ಪೋಲಾಗಿ ಹೋಗ್ಬಿಡುತ್ತೆ ಮೇಡಮ್. ಅವ್ರಿಗೆ ಅವಶ್ಯ ಇಲ್ಲ ಅಂದ್ರೂ ಬಿಡ್ಲೇಬೇಕು ಮೇಡಮ್. ಇವ್ರು ಆ ರೀತಿ ಒಪ್ಪಂದ ಆಗಿರುತ್ತೆ ಮೇಡಮ್ ಅದು ಮೊದಲು. ಸೊ ಈ ಒಪ್ಪಂದದಲ್ಲೇ ಒಂಚೂರು ತಿದ್ದುಪಡಿ ಏನಾದ್ರು ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಅದೇ ಮೇಡಮ್, ಅದೇ ಸರ್ವಪಕ್ಷ ನಿಯೋಗ ಕೂಡ ಅದನ್ನೇ ಮಾಡ್ಬೇಕ್ರಿ ಮೇಡಮ್. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೇನೆ ಮೇಡಮ್, ಇವು ಕನ್ನಡ ನೆಲ ಜಲ ಭಾಷೆ ಅಂತ ಇದಾವಲ್ರಿ ಮೇಡಮ್, ಈ ಪ್ರತಿಯೊಂದು ಸರ್ಕಾರ ತಪ್ಪು ನಡೆಗಳನ್ನ ಇವರು ಖಂಡಿಸ್ಬೇಕು ಮೇಡಮ್. ಎಲ್ಲಾ ಕನ್ನಡ ಪರ ಹೋರಾಟಗಾರರು ಮೇಡಮ್. ಇವರು ಹೆಂಗಿದೆ ಮೇಡಮ್ ಗೊತ್ತಾ, ಇವ್ರು ಬೇಕಾದಂತದ್ದು ಖಂಡಿಸೋದು, ಬೇಕಾದಂತದ್ದು ಸ್ಟ್ರೈಕ್ ಮಾಡೋದು, ಉಳಿದು ಬಿಟ್ಬಿಡೋದು, ಹಂಗ ಕರ್ನಾಟಕ ಉದ್ಧಾರ ಆಗತ್ತೆ ಮೇಡಮ್. ಇಲ್ಲ ಸರ್, ಯೂನಿಟಿ ಬೇಕು. ಇಲ್ಲ ಮೇಡಮ್, ಅದೇ ಹೇಳ್ತಾ ಇದ್ದೀನಿ. ನೆಲ ಜಲ ಭಾಷೆ, ನಮ್ ಕನ್ನಡ ನೆಲ ಜಲ ಭಾಷೆ ಅಂದ್ರೆ ಏನ್ ಗೊತ್ತಾ, ಮೊನ್ನೆ ನಮ್ಮ ಇವ್ರು ಬಿಡದಿ ರೈತರೆಲ್ಲ ಏನಾಯ್ತು, ಸ್ಟ್ರೈಕ್ ಮಾಡ್ತಾ ಇದ್ರು, ಕಷ್ಟ ಆಯ್ತು ಪಾಪ. ಇವ್ರು ಯಾರಾದ್ರು ಬಂದ್ರ ಕನ್ನಡ ಹೋರಾಟಗಾರರು ಯಾರು ಬಂದ್ರ? ಅದು ನೆಲ ಜಲ ಭಾಷೆ ಅಲ್ವಾ? ನೀವು ನಮ್ ಕರ್ನಾಟಕ ಚೆನ್ನಾಗಿರುತ್ತೆ ಸರ್. ನೀವು ಬಂದಿದ್ರ ಬಿಡದಿ ಹೋರಾಟಕ್ಕೆ? ಅದು ಯಾರು? ನೀವು ಬಿಡದಿ ಹೋರಾಟಕ್ಕೆ ನೀವು ಬಂದಿದ್ರ ಸರ್? ನಾನು ಯಾವ್ದೇ ಅಧ್ಯಕ್ಷ ಅಲ್ಲ, ಯಾವ್ದು ಇದಲ್ಲ. ಮೊದಲು ನೀವು ಮುಂದೆ ಬಂದ್ರೆ ಸರ್ ಕೇಳಿ ಮುಖಂಡ್ರೆಲ್ಲ ಮುಂದೆ ಬಂದ್ರೆ ನಾವು ಬರ್ತಾ ಇದ್ದೀವಿ ನಿಮ್ ಮುಂದೆ ಸರ್. ಅವ್ನು ಕೇಳಿ ನಮ್ಗೆ ಅರ್ಥ ಮಾಡ್ಕೊಳ್ಳಿ. ನನಗ್ ಗೊತ್ತು ಅರ್ಥ ಮಾಡ್ಕೊಳ್ಳಿ. ನೆಲ ಜಲ ಭಾಷೆ ಅಂತ ಹೋರಾಡ್ತಿರಲ್ಲ, ಪ್ರತಿಯೊಂದ್ರಲ್ಲಿ ಅದೇ ಆಸಕ್ತಿ ಇರ್ಬೇಕು ನಿಮ್ಗೆ ಸರ್. ಆಯ್ತಾ ನಿಮ್ದು? ನೋಡಿ, ನಾವು ಕನ್ನಡ ಪರ ಹೋರಾಟಗಾರರಿಗೆ ಯಾವುದೇ ಸರ್ಕಾರದಿಂದ ಸಂಬಳ ಬರಲ್ಲ. ನಾವು ನಿಮ್ ತರ ಸಾಮಾನ್ಯ ಮನುಷ್ಯರು. ಕೇಳಿ ಒಂದ್ ನಿಮಿಷ, ನೀವು ಎಲ್ಲ ಕೈ ಜೋಡಿಸಿದ್ರೆ, ನೀವು ಕನ್ನಡ ಮಾತಾಡ್ತಾ ಇದ್ರಲ್ಲ ಸರ್, ಕನ್ನಡ ಅನ್ನ ತಿನ್ನೋರೆಲ್ಲ ಕೈ ಜೋಡಿಸಿದ್ರೆ ಕನ್ನಡ ಹೋರಾಟಗಾರರಿಗೆ, ಕನ್ನಡ ಏನೇ ಒಂದು ಕರ್ನಾಟಕಕ್ಕೆ ಯಶಸ್ವಿ ಹೋರಾಟಗಳಾಗುತ್ತೆ.
ಒಂದ್ ನಿಮಿಷ ಇರಿ ಶಂಕರ್ ಮೇಡಮ್ ನಿಮ್ಮನ್ನ ಕರ್ಸಿದಾರ ನಮ್ಮನ್ನ ಕರ್ಸಿದಾರ ಅಲ್ಲಿಗೆ? ಯಾರು? ನಾನು ಬನ್ನಿ, ನಿಮ್ಮನ್ನು ಕರೆಸ್ತಾರೆ. ಜಿ ಟಿವಿ ಕನ್ನಡದವರು ಪ್ರತಿಯೊಬ್ಬರು ಮಾತಾಡೋರಿಗೆ ಕನ್ನಡದ ಪರ ಮಾತಾಡೋರು ನಿಮ್ಮನ್ನು ಕರೆಸ್ತಾರೆ. ಹಲೋ ಸರ್ ಆಲ್ರೆಡಿ ನೀವು ಗುರುತಿಸ್ಕೊಂಡಿದ್ದೀರಾ, ನಿಮ್ಮನ್ನೇ ಅವ್ರು ನೀವು ಗುರುತಿಸ್ಕೊಳ್ಳಿ ಸ್ವಾಮಿ, ಯಾರು ಬೇಡ ಅಂದ್ರು. ನೀವು ಸರ್ಕಾರ ನೋಡಿ ಸರ್, ಅದಕ್ಕೆ ಹೇಳ್ತಾರೆ ನಮ್ಮ ಕನ್ನಡ ನೆಲ ಜಲ ಭಾಷೆ ಉಳಿಸೋದಕ್ಕಾಗಿನ ನಿಮ್ಮಂತವ್ರಿಗೆ ಒಬ್ಬರಿಗೆ ಪ್ರಾತಿನಿಧ್ಯ ಕೊಟ್ಟಿರ್ತಾರೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನೋಡಿ ಒಬ್ಬ ಹೋರಾಟಗಾರ ಕೆಲಸ ಏನು ಅಂದ್ರೆ, ನೋಡಿ ಒಂದ್ ನಿಮಿಷ ಕೇಳಿ, ಒಬ್ಬ ಹೋರಾಟಗಾರ ಕೆಲಸ ಅಂದ್ರೆ ನಾವೆಲ್ಲರೂ ನಾಯಕರೇ ಅಂತ ಕರೀತೇವೆ, ನಿಮ್ಮನ್ನು ನಾಯಕರೇ ಅಂತ ಕರೀತೇವೆ, ನಿಮ್ಮ ಹೆಸರಲ್ಲಿ ಕರೆಯಲ್ಲ. ಕೇಳಿ ಇಲ್ಲ ಒಂದ್ ಸೆಕೆಂಡ್, ನಾವು ಹೇಳೋದನ್ನ ಕೇಳಿಸ್ಕೊಳ್ರಿ ಸರ್, ಒಂದ್ ಸೆಕೆಂಡ್ ಕೇಳಿಸ್ಕೊಳ್ಳಿ. ನೀವು ಮಾತಾಡ್ತಾರೆ ಒಂದ್ ನಿಮಿಷ ಕೇಳಿ, ಜನರಿಗೂ ಗೊತ್ತಾಗ್ಲಿ. ಇದು ಒಂದು ಕನ್ನಡ ಪರ ಸಂಘಟನೆ ಅಂದ್ರೆ ಯಾವುದೇ ಸಂಘಟನೆ ಆಗಲಿ ಒಬ್ಬ ವ್ಯಕ್ತಿನ ನಾಯಕರಾಗಿ ಮಾಡುವಂಥದ್ದು, ಒಬ್ಬ ವ್ಯಕ್ತಿನ ಧೈರ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ನಿಮ್ಮ ತಹಸೀಲ್ದಾರ್ ಹತ್ರ ರೆವಿನ್ಯೂ ಯಾವುದೇ ಹೋಗಿನೋ ಧೈರ್ಯವಾಗಿ ಕೇಳಪ್ಪ, ನೀನೊಬ್ಬ ಸ್ಟ್ರಾಂಗ್ ಆಗುವಂತ ಮಾಡದೆ ಸಂಘಟನೆ ಕೆಲಸ. ಪ್ರತಿಯೊಬ್ಬರನ್ನು ಕರ್ನಾಟಕದ ಜನಗಳನ್ನ ಸಂಘಟಕರಾಗಿ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹೋರಾಟ ಮಾಡ್ಬೇಕಾದ್ರೆ ಕನ್ನಡ ಪರ ಸಂಘಟನೆ ಹೋರಾಟ ಮಾಡ್ಬೇಕು ಅಂತ ಇಲ್ಲ. ಇನ್ನೊಬ್ರು ಕಾಲರ್ ಇದ್ದಾರೆ, ರೇವಣ್ಣಯ್ಯ ಅಂತ. ನಮಸ್ತೆ. ಎಸ್ ಸರ್, ಇನ್ನು ಕೊನೆಯದಾಗಿ ಏನ್ ಹೇಳ್ತೀರಾ ಈ ವಿಚಾರದ ಬಗ್ಗೆ? ಈ ನೋಡಿ, ಅವ್ರು ಹೇಳಿದ್ರು ಕನ್ನಡ ಪರ ಹೋರಾಟಗಾರರು ಅಥವಾ ರೈತರ ಪರ ಹೋರಾಟಗಾರರು ಅಂದ್ರೆ ಯಾರು ಸಂಬಳ ಕೊಡಲ್ಲ, ನಮಗೂ ಕೂಡ ಎಲ್ಲ ಇರುತ್ತೆ, ನಾವು ಧ್ವನಿ ಎತ್ತವಿ ಮುಂಚಿತವಾಗಿ. ನೀವ್ ಏನೇ ನಮ್ಮನ್ನ ಕೇಸ್ ಮೇಲೆ ಹಾಕ್ಬೇಕು ಅಥವಾ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ನಾವ್ ಇದೇ ಕೊಡ್ತಾವಪ್ಪ. ನಮ್ಮಿಂದ ಜನಗಳು ಬೇಕಾಗ್ತಾರೆ, ಬರೀ ನಾವ್ ಒಂದೇ ಮಾಡಕ್ಕಾಗಲ್ಲ. ಪ್ರತಿಯೊಂದು ಮನೆಯಲ್ಲಿ ಇವತ್ತು ಕಾವೇರಿ ನೀರು ಕುಡಿಯ ಅಂತವ್ರು ಪ್ರತಿಯೊಬ್ಬ ಕನ್ನಡ ಮಾತಾಡೋನು ಇವತ್ತು ಕನ್ನಡ ನಮ್ದು, ನಮ್ಮ ತಾಯಿ, ಇದು ನಮ್ಮ ಜಲ ಅನ್ನೋದು ಮನಸ್ಬೇಕು. ಆಮೇಲೆ ನೋಡ್ರಿ, ಒಬ್ಬೊಬ್ರು ಕಾಲ್ಗುಣಗಳರಿ, ಒಬ್ಬ ಮುಖ್ಯಮಂತ್ರಿ ಅಂದ್ರೆ ನಮ್ ಇಡೀ ರಾಜ್ಯಕ್ಕೆ ಒಂದು ಇದು ತರ ಅಂತದ್ದು. ಕೆಲ ಮುಖ್ಯಮಂತ್ರಿ ನೋಡಿ, ನಮ್ ಧರಮ್ ಸಿಂಗ್, ಅದೇ ಉತ್ತರ ಕರ್ನಾಟಕ ಭಾಗದವರು, ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಬೇಡ ಬೇಡ ಅಂದ್ರೂ ಮಳೆಗಳು ಬರೋದು. ಅದೇ ನಮ್ಮ ಯಡಿಯೂರಪ್ಪಾಜಿ ಅವ್ರು ಮುಖ್ಯಮಂತ್ರಿ ಆದಾಗ ಬೇಡ ಬೇಡ ಅಂದ್ರೂ ಮಳೆ ಬರೋದು. ಆಮೇಲೆ ಇವತ್ತು ಇಷ್ಟೆಲ್ಲ ದೈವ ಭಕ್ತರು ನಮ್ಮ ಡಿ ಕೆ ಶಿವಕುಮಾರ್ ಅವರು, ಅವ್ರದ್ದೇನೋ ಪಾಪ ಟೈಮ್ ಗೊತ್ತಿಲ್ಲ, ಮಳೆ ಬರ್ತಾ ಇಲ್ಲ. ಆದ್ರೆ ನಾವ್ ಹೇಳೋದು ಕೆಲವರ ಒಬ್ಬ ಕಾಲ್ಗುಣಗಳು ಇವತ್ತು ಇರುತ್ತೆ. ಯಾಕಂದ್ರೆ ಒಂದು ಮುಖ್ಯಮಂತ್ರಿ ಅಂದ್ರೆ ನಮ್ಮ ರಾಜ್ಯಕ್ಕೆ ಅವರೇ ಒಂದು ಅಧಿಪತಿ ಆಗಿದ್ದಾಗ ಅದು ಏನಾಗಿದೆ ಗೊತ್ತಿಲ್ಲ, ಆ ಥರದ್ದು ಏನಾರು ಅವ್ರ ಅಜ್ಜಯ್ಯನ ಕೇಳ್ಬಿಟ್ಟು ಒಂದು ಒಳ್ಳೆ ಪೂಜೆನಾರು ಮಾಡಿಸ್ಬೇಕು. ಈ ಮಳೆ ಬಂದ್ಬಿಟ್ರೆ ಸಮಸ್ಯೆನೇ ಇಲ್ಲ, ಅವ್ರು ಬೇರೆ ಮಂತ್ರಿ ಮಂಡಲದ್ದು ಇನ್ನೊಂದು 5 ವರ್ಷ ಮಾಡ್ಕೊಂಡು ಹೋಗ್ಬೋದು ಪಾಪ, ಆ ನಿಟ್ಟಿನವರು ಮಾಡಬೇಕು. ಆಮೇಲೆ ಇವತ್ತು ಕನ್ನಡ ಪರ ಸಂಘಟನೆ ಜೊತೆಗೆ ರೈತ ಪರ ಸಂಘಟನೆ ಜೊತೆಗೆ ಪ್ರತಿಯೊಬ್ಬರು ಬೆಂಗಳೂರಲ್ಲಿರೋಂಥ ವಾಸೋದು ಯಾವುದೇ ರಾಜ್ಯದವನಾಗಲಿ ಯಾವುದೇ ಭಾಷೆ ಮಾತಾಡ್ತಾ ಇರಲಿ ಎಲ್ಲವನೇ ಆಗಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು. ಇಲ್ಲ ಅಂದ್ರೆ ನಿಮಗೆ ಬೆಂಗಳೂರಲ್ಲಿರೋದಕ್ಕೆ ನಮ್ಮ ರಾಜ್ಯದಲ್ಲಿರೋದಕ್ಕೆ ನೈತಿಕತೆ ಇಲ್ಲ ನಿಮಗೆ. ಆಮೇಲೆ ಬಂದ್ ಮಾಡ್ತೇವೆ ಅಂತ ಕೆಲವರು ಹೇಳ್ತಾರೆ, ಬಂದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲ್ಲ. ಇವತ್ತೇನಾಗುತ್ತೆ, ಎಲ್ಲ ರೇಟ್ಗಳು ಬೇಳೆ ಕಾಳು ತರಕಾರಿ ಎಲ್ಲ ಗಗನಕ್ಕೇರಿದೆ. ನಮಗೆ ಬಂದ್ ಮಾಡಿದ್ರೆ 1 ವರ್ಷಕ್ಕೆ ಇಷ್ಟು ಅಂತ ನಮ್ಗೆ ಲಾಸ್ ಆಗುತ್ತೆ. ಆ ಲಾಸ್ ಅನ್ನು ಮತ್ತೆ ನಮ್ಮ ತಲೆ ಮೇಲೆ ಹಾಕ್ತಾರೆ. ಅದರಿಂದ ಬಂದಿಗೆ ಒಂದೇ ಪರಿಹಾರ ಅಲ್ಲ. ಬಂದ್ ಯಾವಾಗ ಆಗಬೇಕು ಅಂದ್ರೆ ಕೊನೆಗೆ ಆಗಬೇಕು. ಬಂದ್ ಮಾಡೋದಕ್ಕಿಂತ, ರಾಜ್ಯ ಬಂದ್ ಮಾಡೋದಕ್ಕಿಂತ ಬೆಂಗಳೂರಿಗೆ ಬರೋ ನೀರನ್ನ ಬಂದ್ ಮಾಡಿದ್ರೆ ಆಟೋಮೆಟಿಕ್ಲಿ ಎಲ್ಲ ಬಂದಾಗ್ಬಿಡುತ್ತಾವ, ಬಾತ್ರೂಮ್ಗಳೇ ಬಂದಾಗ್ಬಿಡ್ತಾವ ಮನೆವು. ಅವಾಗ ಏನಾಗುತ್ತೆ, ಯಶಸ್ವಿ ಆಗುತ್ತೆ ಇದನ್ನು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟಗಾರರು ಕೂಡ ನಾವೆಲ್ಲ ಸೇರಿ ಬೆಂಗಳೂರಿಗೆ ಬರೋಂಥ ನೀರು ಬಂದ್ ಮಾಡ್ಬಿಡೋಣ. ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲ ಎಚ್ಚೆತ್ಕೊಂತಾರೋ, ನೀರಿಗೆ ಎಷ್ಟು ಮಹತ್ವ ಇದೆಯಾ, ಪರವಾಗಿಲ್ಲಪ್ಪ ಕನ್ನಡ ಪರ ಹೋರಾಟಗಾರರು ರೈತರು ಇದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ ಅನ್ನೋದು ಮನವರಿಕೆ ಆಗ್ಬೇಕು ಇವತ್ತು. ಹೌದು ಸರ್. ಹಾಗೆ ಮತ್ತೊಂದು ಕಡೆ ಈಗ ನಾಳೆ ಕರೆದಿರುವಂತಹ ಆಲ್ ಪಾರ್ಟಿ ಮೀಟಿಂಗ್ ಏನಿದೆ, ಇದಕ್ಕೆ ಆಲ್ರೆಡಿ ಅಪಸ್ವರ ಕೇಳಿ ಬರ್ತಾ ಇದೆ. ಆಲ್ರೆಡಿ ನೀರು ಬಿಟ್ಟಿದ್ದಾರೆ, ಈಗ ಮೀಟಿಂಗ್ ಮಾಡಿ ಏನ್ ಮಾಡ್ತಾರೆ ಅಂತ. ಹೀಗಾಗಿ ನಾಳೆ ಸಭೆ ಯಾವ ರೀತಿ ಆಗ್ಬೋದು? ಅಲ್ಲ ಅದೇ ರೀ, ಅವಾಗ ಹೇಳ್ದಂಗೆ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರಂತೆ. ಇವತ್ತು ಅದೇ ಪರಿಸ್ಥಿತಿ. ಇವರೆಲ್ಲ 10,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ, ಇನ್ನೂ ಜಾಸ್ತಿ ಬಿಟ್ಟವರು ಆಯ್ತಲ್ವಾ. ಎಲ್ಲ ಬಿಟ್ಟ ಮೇಲೆ ನಾನು ವಿರೋಧ ಪಕ್ಷದನ್ನೆಲ್ಲ ಸಭೆ ಕರೆದಿದ್ದೆ. ಆ ಸಭೆಯಲ್ಲಿ ಟೀ ಕಾಫಿ ಕುಡಿದ್ಬಿಟ್ಟು ಅದಕ್ಕೂ ನಮ್ದೇ ಟ್ಯಾಕ್ಸ್ ದುಡ್ರಿ, ಅದಕ್ಕೊಂದು 50,000 ಬಿಲ್ ಮಾಡ್ತಾರೆ. 50,000 ಎಲ್ಲ ಅವೆಲ್ಲೂ ಮಾಡಲ್ಲ, 50 ಲಕ್ಷ ಬಿಲ್ ಮಾಡ್ತಾರೆ. ಅದ್ರಲ್ಲಿ 40% ಎಲ್ಲ ಹಂಚ್ಕೊಂತಾರೆ. ಹಂಚ್ಕೊಂಡು ನಮ್ದೇ ತೆರಿಗೆ ದುಡ್ಡು ಹಾಳು ಮಾಡ್ಬಿಟ್ಟು ನಮ್ದೆಲ್ಲ ಆಯ್ತು, ಇದು ಸುಪ್ರೀಂ ಕೋರ್ಟ್ ಆದೇಶನೇ ಅಂತ ಹೇಳ್ಬಿಟ್ಟು ರಾತ್ರಿ ಬೇರೆ ಬೇರೆ ವ್ಯವಸ್ಥೆಗಳಾಗ್ತಾವ. ವಿರೋಧ ಪಕ್ಷಕ್ಕೆ ಸೂಟ್ಗೆ ಹೋಗ್ತಾವೋ ಏನಾಗ್ತಾವ ಎಲ್ಲ ಜನಸಾಮಾನ್ಯರು ಮಾತಾಡೋದು ನಮ್ಗೆ ಗೊತ್ತಿಲ್ಲ. ಹಂಗೇನೋ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಅವ್ರ ಹತ್ರನೇ ಹೇಳಿಕೆ ಕೊಡಿಸ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಕ್ಕೆ ಅವ್ರು ತುಂಬಾ ಚಾಣಕ್ಯರವರು, ಅವ್ರ ಹತ್ರನೇ ಹೇಳಿಕೆ ಕೊಡಿಸ್ತಾರೆ. ನೋಡಿ, ಇದು ಯಾವುದೇ ಸುಪ್ರೀಂ ಕೋರ್ಟ್ ಆದೇಶ, ಇದನ್ನ ನಾವು ಮೀರಂಗಿಲ್ಲ, ಒಬ್ಬ ಮುಖ್ಯಮಂತ್ರಿಗಳು ಏನು ಮಾಡಕ್ಕಾಗಲ್ಲ ಅನ್ನೋದೊಂದು ಹೇಳಿಕೆ ಕೊಟ್ಬಿಟ್ಟು ಬಾಯಿ ಮುಚ್ಚಿಬಿಡ್ತಾರೆ. ಅಷ್ಟೇನೆ, ಮುಗಿತಾವ ಕತೆ. ಅವ್ರು ಏನಾದ್ರು ನೆಕ್ಸ್ಟ್ ಹೇಳ್ದ ನಿಮ್ಮನ್ನು ಕೇಳೇ ಬಿಟ್ಟಿವಿ, ನಾವು ನಿಮ್ಮನ್ನು ಕರೆದಿಲ್ವಾ ಅಂತ ಹೇಳೋದಕ್ಕೊಂದು ದಾರಿ ಅಷ್ಟೇ ಇದೆಲ್ಲ. ಥ್ಯಾಂಕ್ ಯು ಸರ್, ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಒಟ್ನಲ್ಲಿ ಕರುನಾಡಿನ ಕೂಗು ಒಂದೇ, ರಕ್ತ ಬೇಕಾದ್ರೂ ಕೊಡ್ತೀವಿ ಆದ್ರೆ ನೀರು ಕೊಡೋದಿಲ್ಲ ಅಂತ. ಬಟ್ ಇಲ್ಲಿ ಉತ್ತಮ ಮಳೆಯಾದ್ರೆ ನಿಜಕ್ಕೂ ಈ ಕಿಚ್ಚು ಶಾಂತವಾಗುತ್ತೆ. ಸದ್ಯ ಪುಷ್ಯ ಮಳೆ ಇದೆ, ನಾಡಿದಿಂದ ಆಶ್ಲೇಷ ಮಳೆ ಕೂಡ ಆರಂಭವಾಗುತ್ತೆ. ವರುಣದೇವ ಕೃಪೆ ತೋರ್ಲಿ. ಹಾಗೆ ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಅನ್ಯಾಯ ಆಗೋದಕ್ಕೆ ಬಿಡಬಾರದು.
ಬಿಡಬಾರ್ದು, ಈ ವಿಚಾರದಲ್ಲಿ ಒಂದು ದಿಟ್ಟ ನಿಲುವನ್ನ ತಾಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.